ಹಾಯ್ ಫ್ರೆಂಡ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಟು SMG ಅಪ್ಡೇಟ್ಸ್ಗೆ. ಫ್ರೆಂಡ್ಸ್, ಇವತ್ತೇನು KE ಎಕ್ಸಾಮ್ ಆಗಿತ್ತಲ್ಲ ಗ್ರೂಪ್ಸ್, ಅದರಲ್ಲಿ ಪೇಪರನ್ನು GK ಪ್ರಶ್ನೆ ಪತ್ರಿಕೆಯ ಕೀ ಉತ್ತರಗಳು ನೋಡೋಣ. ಓಕೆನಾ? ಇದು B2 ಸೀರೀಸ್ ನೋಡಿ. ಡೈರೆಕ್ಟ್ ಕೀ ಉತ್ತರಗಳನ್ನು ಹೇಳ್ತೀನಿ. ಇದರಲ್ಲಿ 90 to 95 ಕೀ ಉತ್ತರಗಳು ಸರಿಯಾಗಿರ್ತವೆ. ಒಂದು 4-5 ವೇರಿ ಆಗ್ಬೋದು. ಓಕೆನಾ? ನೋಡಿ, ಮೊದಲನೇ ಪ್ರಶ್ನೆ ನೋಡಿ, ಈ ಕೆಳಕಂಡ ಮಗಧ ರಾಜವಂಶಗಳನ್ನು ಸರಿಯಾದ ಅನುಕ್ರಮದಲ್ಲಿ ಬರೆಯಿರಿ ಅಂತ ಹೇಳಿದ್ದಾರೆ. ಆಪ್ಷನ್ 2 ಆಗುತ್ತೆ ನೋಡಿ. ಇದಕ್ಕೆ ಫಸ್ಟ್ ಯಾರಂದರೆ ಹರ್ಯಂಕರು, ಆಮೇಲೆ ನಂದರು, ಆಮೇಲೆ ಮೌರ್ಯರು, ಲಾಸ್ಟಲ್ಲಿ ಶುಂಗರು ಬರ್ತಾರೆ. ಓಕೆನಾ? DACB ಆಪ್ಷನ್ 2. ಓಕೆನಾ? ನೆಕ್ಸ್ಟು ಎರಡನೇದು ನೋಡಿ, ಸಂಸ್ಥೆಗಳು ಮತ್ತು ಅದರ ಕೇಂದ್ರಗಳು ಕೊಟ್ಟಿದ್ದಾರೆ. ಕರ್ನಾಟಕ ಸಭಾ ಇದು ಧಾರವಾಡ, ಕರ್ನಾಟಕ ಸಭಾದು ಧಾರವಾಡದಲ್ಲಿದೆ. ಜಸ್ಟಿಸ್ ಪಾರ್ಟಿ ನೋಡಿ, ಇದ್ರದ್ದು ಮದ್ರಾಸಲ್ಲಿದೆ. ಸತ್ಯಶೋಧಕ ಸಮಾಜದ್ದು ಪುಣೆಯಲ್ಲಿದೆ. ಮ್ಯಾಜಿನಿ ಕ್ಲಬ್ದು ಹೆಡ್ ಕ್ವಾರ್ಟರು ಬೆಳಗಾಮಲ್ಲಿದೆ. ಓಕೆನಾ? ಆಪ್ಷನ್ 3 ನೋಡಿ. ಯಾರ್ಯಾರು ಕರೆಕ್ಟ್ ಹಾಕಿದಾರ ನೋಡ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಬೆಳಗಾವಿ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನಕ್ಕೆ ಸಂಬಂಧಪಟ್ಟಂಗೆ ಕೇಳಿದರೆ ಯಾರು ಭಾಗವಹಿಸಿರಲಿಲ್ಲ ಅಂತ ಕೇಳಿದ್ದೇನೆ. ನೋಡಿ, ಇದು ಆಪ್ಷನ್ ಏನಾಗುತ್ತೆ ಅಂದರೆ ಲಾಸ್ಟ್ನೇ ಆಪ್ಷನ್ ನೋಡಿ, ಆಪ್ಷನ್ 4 BDA ಬಾಲಗಂಗಾಧರ್ ತಿಲಕ್, V ವೆಂಕಟಪ್ಪ, ಅಬ್ಬಾಸ್ ಖಾನ್ ಇವರು ಭಾಗವಹಿಸಿರಲ್ಲ. BDE ಆಪ್ಷನ್ 4 ಕರೆಕ್ಟು. ಓಕೆನಾ? ನೆಕ್ಸ್ಟ್ 4ನೇ ನೋಡಿ, ಪೊನ್ನನಿಗೆ ಸಂಬಂಧಪಟ್ಟಂಗೆ ಕೇಳಿದ್ದಾನೆ. ಇದರಲ್ಲಿ ಸರಿಯಾದ ಹೇಳಿಕೆಗಳು ಯಾವುದಂತ ಕೇಳಿದ್ದಾನೆ. ಇದು ಆಪ್ಷನ್ 3 ಆಗುತ್ತೆ ನೋಡಿ. 3 ಹೇಳಿಕೆಗಳು ಮಾತ್ರ ಸರಿಯಾಗಿವೆ ಇಲ್ಲಿ. ಓಕೆನಾ? ನೆಕ್ಸ್ಟು 5ನೇ ಪ್ರಶ್ನೆ ನೋಡಿ, ಇಲ್ಲಿ ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ ಕೇಳಿದರೆ ನಿಮಗೆ ಇಯರ್ ಗೊತ್ತಿದ್ದರೆ 1-2 ಗೊತ್ತಿದ್ರೂ ಹಾಕ್ಬೋದು. ಓಕೆನಾ? ಇದು ಆಪ್ಷನ್ 2 ಆಗುತ್ತೆ ನೋಡಿ. BCAD ಲಾಸ್ಟ್ ಶಿವನ ಸಮುದ್ರ ಜಲ ವಿದ್ಯುತ್ ಯೋಜನೆ ಇದೆಯಲ್ಲ 1902 ಆಗುತ್ತದು. ಸೊ ಇವು ಬೇರೆದೆಲ್ಲನೂ ನೀವು ನೋಡ್ಕೊಂಡಿದ್ರೆ ಗೊತ್ತಾಗುತ್ತೆ. ಓಕೆನಾ? ನೆಕ್ಸ್ಟ್ 6ನೇ ಪ್ರಶ್ನೆ ನೋಡಿ, ಪತ್ರಿಕೆಗಳು ಮತ್ತು ಸಂಪಾದಕರು ಕೇಳಿದ್ದಾರೆ. ಇಲ್ಲಿ ಆಪ್ಷನ್ ಹೇಳ್ತೀನಿ ನೋಡಿ, ಡೈರೆಕ್ಟ್ 2ನೇ ಆಪ್ಷನ್ ಆಗುತ್ತೆ. ಓಕೆನಾ? ಕನ್ನಡ ಬಹುತ ಇದೆಯಲ್ಲ ಇದು BM ಶ್ರೀಕಂಠಯ್ಯ. ಕರ್ಮವೀರ ಯಾವುದಾಗುತ್ತೆ ಅಂದರೆ ರಂಗನಾಥ್ ದಿವಾಕರು. ಸ್ವತಂತ್ರ ಭಾರತ ಶಂಕರ್ ಭಟ್ಟು. ಜಯ ಕರ್ನಾಟಕ ಗೊತ್ತಿರುತ್ತೆ ನಿಮಗೆ, ಆಲೂರು ವೆಂಕಟರಾವ್. ಓಕೆನಾ? ನೆಕ್ಸ್ಟ್ ನೋಡಿ, 7ನೇ ಪ್ರಶ್ನೆ ನೋಡಿ, ಪಟ್ಟದ ಕಲ್ಲಿನಲ್ಲಿರುವ ವಿರೂಪಾಕ್ಷ ದೇವಾಲಯಕ್ಕೆ ಸಂಬಂಧಪಟ್ಟಂತೆ ಕೇಳಿದರೆ ಸರಿಯಾದ ಹೇಳಿಕೆಗಳು ಕೇಳಿದ್ದಾರೆ. ಓಕೆನಾ? ಇದರಲ್ಲಿ ಏನಾಗುತ್ತೆ, 3 ಹೇಳಿಕೆಗಳು ಮಾತ್ರ ಸರಿಯಾಗಿವೆ. ಓಕೆನಾ? 3 ಹೇಳಿಕೆಗಳು ಸರಿಯಾಗಿದ್ದಾವೆ. ನೆಕ್ಸ್ಟ್ ನೋಡಿ, ಬುಕ್ಸ್ ಬಗ್ಗೆ ಕೇಳಿದ್ದಾರೆ. ಒಂದು ಎನ್ ಎರಾ ಆಫ್ ಡಾರ್ಕ್ನೆಸ್, ದಿ ಬ್ರಿಟಿಷ್ ಎಂಪೈರ್ ಇನ್ ಇಂಡಿಯಾ ಅಂತೇಳಿ ಯಾರು ಬುಕ್ಸ್ ಬರೆದಿದ್ದಾರೆ ಅಂದರೆ ಇದು ಶಶಿ ತರೂರ್. ಆಪ್ಷನ್ 4 ನೋಡಿ. ಈ ಥರದ್ದೆಲ್ಲನೂ ನೀವು ಮಿಸ್ಟೇಕ್ಸ್ ಮಾಡಬಾರ್ದು. ಈ ಪಟ್ಟದ ಕಲ್ಲು ವಿರೂಪಾಕ್ಷ ಟೆಂಪಲ್ ಇದೆಯಲ್ಲ, ಇದರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು, ಬಟ್ ಈ ಸಿಂಗಲ್ ಲೈನ್ ಇದು ಈಸಿ ಇದೆ ನೋಡಿ. ನೆಕ್ಸ್ಟ್ ನೋಡಿ, 9ನೇ ಪ್ರಶ್ನೆ ನೋಡಿ, ಸುಸ್ಥಿರ ಅಭಿವೃದ್ಧಿ ಧ್ಯೇಯಗಳು ಬಗ್ಗೆ ಕೇಳಿದರೆ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ ಅಂತ ಇದೆಯಲ್ಲ ಅದರದ್ದು 19 ಧ್ಯೇಯಗಳು. ಓಕೆನಾ? 169 ಗುರಿಗಳು ಮತ್ತು 232 ಸೂಚಕಗಳು. ಆಪ್ಷನ್ 1 ಕರೆಕ್ಟ್ ಆಗುತ್ತೆ. ಓಕೆನಾ? ನಾವು ಜಸ್ಟ್ ಗೋಲ್ಗಳು ಅಷ್ಟೇ ನೋಡ್ಕೊಂಡಿರ್ತೀವಿ. 17 ನೋಡಿ ಅಲ್ಲಿ ಗುರಿಗಳು ಮತ್ತು ಬಟ್ ಅವರು ಟಾರ್ಗೆಟ್ಸು ಮತ್ತು ಇಂಡಿಕೇಟರ್ಸ್ನು ಕೇಳಿದ್ದಾರೆ. 169 ಮತ್ತು 232 ಸೂಚಕಗಳು. ಓಕೆನಾ? ನೆಕ್ಸ್ಟ್ 10ನೇ ಪ್ರಶ್ನೆ ನೋಡಿ, ಕರ್ನಾಟಕ ಗ್ರಾಮೀಣ ಬ್ಯಾಂಕಿಗೆ ಸಂಬಂಧಪಟ್ಟಂತೆ ಕೇಳಿದರೆ ಸರಿಯಾದ ಹೇಳಿಕೆಗಳು ಕೇಳಿದ್ದಾರೆ. ಇದೊಂದು ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್ ಅಂತ ಕೇಳಿದರೆ ಇದು ತಪ್ಪಾಗುತ್ತೆ. ಓಕೆನಾ? ನೆಕ್ಸ್ಟ್ ನೋಡಿ, ಇದು ಕರ್ನಾಟಕದ ಹಲವು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳಲ್ಲಿ ಒಂದಾಗಿದೆಯಲ್ಲ, ಇದು ತಪ್ಪಾಗಿದೆ ಆಪ್ಷನ್ನು. ನೆಕ್ಸ್ಟ್ ನೋಡಿ, ಇದು ಕರ್ನಾಟಕದ ಏಕೈಕ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ ಕರೆಕ್ಟ್ ಇದೆ. ನೆಕ್ಸ್ಟು ಇದು ಬಳ್ಳಾರಿಯಲ್ಲಿ ಹೆಡ್ ಕ್ವಾರ್ಟರ್ ಇದೆ. ಆಪ್ಷನ್ C ಆ್ಯಂಡ್ D ಕರೆಕ್ಟ್ ಆಗುತ್ತೆ ಇದಕ್ಕೆ 10ನೇದಕ್ಕೆ. ಓಕೆನಾ? ನೆಕ್ಸ್ಟ್ 11ನೇ ಕ್ವಶನ್ ನೋಡಿ, ಡಿಸ್ಟ್ರಿಕ್ಕು ಮತ್ತು ತಾಲೂಕುಗಳು ಕೇಳಿದ್ದಾರೆ. ಆ ಡಿಸ್ಟ್ರಿಕ್ಕಲ್ಲಿ ಈ ತಾಲೂಕುಗಳು ಬರ್ತಾವೆ ಅಂತೇಳಿ ಕೊಟ್ಟಿದ್ದಾರೆ. ಯಾವುದು ಮ್ಯಾಚ್ ಕರೆಕ್ಟ್ ಆಗಿದೆ ಅಂತ ಕೇಳಿದರೆ ಸರಿಯಾದ ಜೋಡಿ ಕೇಳಿದ್ದಾರೆ ನೋಡಿ. ಬೆಂಗಳೂರು ಚನ್ನಗಿರಿ ಇದೆಯಲ್ಲ ಇದು ತಪ್ಪಾಗುತ್ತೆ. ಬೆಳಗಾವಿ ಹೊನ್ನಾವರ ಉತ್ತರ ಕನ್ನಡದಲ್ಲಿ ಬರುತ್ತೆ ನೋಡಿ. ಕಲಬುರಗಿ ಮಸ್ಕಿ ಇದು ರಾಯಚೂರು ಡಿಸ್ಟಿಕಲ್ಲಿ ಫಸ್ಟ್ ಡಿವಿಷನ್ ಆಗೋಕ್ಕಿಂತ ಮುಂಚೆ ಕಲಬುರಗಿಯಲ್ಲಿ ಬರ್ತಿತ್ತು. ನೆಕ್ಸ್ಟ್ ಮೈಸೂರು ನೋಡಿ, ಬ್ರಹ್ಮಾವರ ಅಂತಿದೆಯಲ್ಲ ಇದು ಕರೆಕ್ಟ್ ಆಗುತ್ತೆ. ಸೊ C ಆ್ಯಂಡ್ D ಮಾತ್ರ ಸರಿಯಾಗಿವೆ, A ಆ್ಯಂಡ್ B ತಪ್ಪಾಗಿವೆ. ಓಕೆನಾ? ನೆಕ್ಸ್ಟ್ 12ನೇ ಕ್ವಶನ್ ನೋಡಿ, ಡಿಸೆಂಬರ್ 2025 ಭಾರತ ಸರ್ಕಾರದ ಕೇಂದ್ರ ಸಹಕಾರ ಮಂತ್ರಿಗಳು ಯಾರಂತ ಕೇಳಿದ್ದಾರೆ. ಓಕೆನಾ? ಇದು ಯಾರಾಗುತ್ತೆ ಅಂದರೆ ಅಮಿತ್ ಶಾ, ಹೋಮ್ ಮಿನಿಸ್ಟರ್ ಇದಾರಲ್ಲ ಅವರೇ ಬರ್ತಾರೆ, ಕೇಂದ್ರ ಸಹಕಾರ ಮಂತ್ರಿಗಳು. ನೆಕ್ಸ್ಟ್ 15ನೇ ಪ್ರಶ್ನೆ ನೋಡಿ, 2025 ಉಂಟಾದ ಚಂಡಮಾರುತ ಬಗ್ಗೆ ಕೇಳಿದ್ದಾರೆ. ಓಕೆನಾ? 2025 ಭಾರತಕ್ಕೆ ಬಂದು ಅಪ್ಪಳಿಸಿದವು. ಇದರಲ್ಲಿ ಯಾವುದಂತ ಕೇಳಿದ್ದಾರೆ. ಇದರಲ್ಲಿ ನೋಡಿ ಮೋಂತಾ ಒಂದಿದೆ ಮತ್ತು ದಿತ್ವಾ ಅಂತಿದೆಯಲ್ಲ ಇದೊಂದು. ಆಪ್ಷನ್ 4 ನೋಡಿ. ಇದಕ್ಕೆ B ಆ್ಯಂಡ್ D ಮಾತ್ರ ಸರಿಯಾಗಿದೆ. ಓಕೆನಾ? ನೆಕ್ಸ್ಟ್ ನೋಡಿ 14ನೇ ಪ್ರಶ್ನೆ ನೋಡಿ, ಕರ್ನಾಟಕದ ಆರ್ಥಿಕತೆಗೆ ಸಂಬಂಧಿಸಿದಂತೆ ಕೇಳಿದ್ದಾರೆ. ಇದು ನೋಡಿ 2011 ಜನಗಣತಿ ಪ್ರಕಾರ ಕೇಳಿದ್ದಾರೆ. ಓಕೆನಾ? ಶೇಕಡಾವಾರು ನೋಡಿ, ಗ್ರಾಮೀಣ ಜನಸಂಖ್ಯೆ ಭಾರತದಕ್ಕಿಂತ ಮಟ್ಟಕ್ಕಿಂತ ಕಡಿಮೆ ಇದೆ ಅಂತ ಕೊಟ್ಟಿದ್ದಾರೆ ಕರ್ನಾಟಕದಲ್ಲಿ. ಸೊ ಎಸ್, ಇದು ಕರ್ನಾಟಕದಲ್ಲಿ ಕಡಿಮೆ ಇದೆ ಭಾರತದಕ್ಕಿಂತ. ನೆಕ್ಸ್ಟ್ ನೋಡಿ, ಕೊಡಗು ಮತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅತಿ ಕಡಿಮೆ
ಜನಸಾಂದ್ರತೆ ಪಾಪ್ಯುಲೇಷನ್ ಡೆನ್ಸಿಟಿ ಕಡಿಮೆ ಇದೆ ಅಂತ ಹೇಳಿದರೆ. ಸೊ ಇದು ಆಪ್ಷನ್ ಏನಾಗುತ್ತೆ, ಆಪ್ಷನ್ 3 ನೋಡಿ, ಎ ಮತ್ತು ಬಿ ಎರಡೂ ಸರಿಯಾಗಿವೆ. ಓಕೆನಾ. ನೆಕ್ಸ್ಟ್ ನೋಡಿ, ಹೀಲಿಯಂ ಬಗ್ಗೆ ಕೇಳಿದರೆ ಹೀಲಿಯಂವನ್ನು ಲಿಫ್ಟಿಂಗ್ ಅನಿಲವಾಗಿ ಉಪಯೋಗಿಸಲಾಗುತ್ತದೆ ಅಂತ ಕೇಳಿದರೆ ಕರೆಕ್ಟ್ ಇದೆ. ನೆಕ್ಸ್ಟ್ ಹೀಲಿಯಂ ಅತಿ ಹಗುರವಾದ ಅನಿಲ ಅಂತ ಕೇಳಿದರೆ ಇದು ತಪ್ಪಾಗುತ್ತೆ, ಹೈಡ್ರೋಜನ್ ಬರುತ್ತೆ. ಹೀಲಿಯಂ ಒಂದು ಸ್ಫೋಟಿಸಿದ ಮತ್ತು ಜಡ ಅನಿಲವಾಗಿದೆ, ಇದೆಲ್ಲ ಕರೆಕ್ಟ್ ಆಗಿದೆ. ಸೊ ಆಪ್ಷನ್ ನೋಡಿ ಯಾವುದಾಗುತ್ತೆ, 4th ಎ ಸರಿಯಾಗಿದೆ ಮತ್ತು ಸಿ ಯು ಎಗೆ ಸರಿಯಾದ ವಿವರಣೆ ಅಂತಿದೆಯಲ್ಲ ಕರೆಕ್ಟ್ ಆಗುತ್ತೆ. ಓಕೆನಾ. ನೋಡಿ ಸೈನ್ಸ್ ಮೇಲೆ ಜಾಸ್ತಿ ಕ್ವಶನ್ಸ್ ಬಂದಿದ್ದಾವೆ. ಮೆಂಟಲ್ ಎಬಿಲಿಟಿ ನಾನು ಹೇಳಿದ್ದೆ ಕ್ವಶನ್ಸ್ ಬರ್ತವೆ ಅಂತೇಳಿ 10 ಕ್ವಶನ್ ಮೆಂಟಲ್ ಎಬಿಲಿಟಿ ಬಂದಿದ್ದಾವೆ. ಓಕೆನಾ. ನೆಕ್ಸ್ಟ್ 16ನೇ ಕ್ವಶನ್ ನೋಡಿ, ನೀರಿನ ಕುದಿಯುವ ಬಿಂದಿಗೆ ಸಂಬಂಧಿಸಿದಂತೆ ತಪ್ಪಾದ ಹೇಳಿಕೆ ಕೇಳಿದ್ದಾರೆ. ತಪ್ಪಾಗಿದ್ದು ಯಾವುದಂದರೆ ಇದರಲ್ಲಿ ಸಿ ತಪ್ಪಾಗುತ್ತೆ ಮತ್ತು ಡಿ ಯಾವಾಗಲೂ 100 ಡಿಗ್ರಿ ಅಂತಿದೆ, ಇದು ತಪ್ಪಾಗುತ್ತೆ. ಮತ್ತು ನೀರಿನ ಕುದಿಯುವ ಬಿಂದು ಹೊರಗಿನ ಒತ್ತಡ ಹೆಚ್ಚಿದಂತೆ ಕಡಿಮೆ ಆಗುತ್ತದೆ ಅಂತ ಇದೆಯಲ್ಲ, ಇದು ತಪ್ಪಾಗುತ್ತೆ. ಸೊ ಸಿ ಆ್ಯಂಡ್ ಡಿ ತಪ್ಪಾಗಿದೆ. ಆಪ್ಷನ್ 2 ನೋಡಿ ಇದಕ್ಕೆ. ನೆಕ್ಸ್ಟ್ 17ನೇ ಪ್ರಶ್ನೆ ನೋಡಿ, ಇದು ಆಪ್ಷನ್ ಹೇಳ್ತೀನಿ ನೋಡಿ, ಡಿ ಮಾತ್ರ ಸರಿಯಾಗಿದೆ. ಆಪ್ಷನ್ 4 10 ಗ್ರಾಮ್ ಸಕ್ಕರೆಯನ್ನು 100 ಮಿಲಿಮೀಟರ್ ನೀರಿನಲ್ಲಿ ಅಂತಿದೆಯಲ್ಲ, ಇದು ಆಪ್ಷನ್ ಕರೆಕ್ಟ್ ಆಗುತ್ತೆ. ಓಕೆನಾ. ನೆಕ್ಸ್ಟ್ 18ನೇ ನೋಡಿ, ಪತ್ತೆ ಹಚ್ಚೋದು ಕೇಳಿದ್ದಾರೆ. ಇಲ್ಲಿ ಆಪ್ಷನ್ ಸುಳಿವು ಕೊಟ್ಟಿರ್ತಾರೆ, ನೀವು ಯಾವ ಆಪ್ಷನ್ ಆಗ್ಬೋದು ಅಂತೇಳಿ ಹೇಳಬೇಕು. ನೋಡಿ ಮಾಯ್ಶ್ಚರೈಸಿಂಗ್ ಕ್ರೀಮಲ್ಲಿ ಬಳಸ್ತಾರೆ ಅಂತ ಹೇಳಿದ ಮೇಲೆ ನಿಮ್ಗೆ ಗೊತ್ತಾಗಿಬಿಡ್ಬೋದು ಇದು ಗ್ಲಿಸರಿನ್ ಅಂತೇಳಿ. ಸೊ ಆಪ್ಷನ್ 3 ಇದಕ್ಕೆ ಕರೆಕ್ಟ್ ಆಗುತ್ತೆ. ಓಕೆನಾ. ಮತ್ತು ಸ್ಯಾನಿಟೈಸರ್ಗಳಲ್ಲಿನೂ ಬಳಸ್ತಾರೆ ಇದನ್ನು ಗ್ಲಿಸರಿನ್ನ. ನೆಕ್ಸ್ಟ್ 19ನೇ ಪ್ರಶ್ನೆ ನೋಡಿ, ವಿಟಮಿನ್ಗಳು ಮತ್ತು ರೋಗಗಳು ಕೇಳಿದರೆ. ಇದು ಈಜಿ ಇದೆ, ಎಲ್ಲ ಆಪ್ಷನ್ಗಳು ಕರೆಕ್ಟ್ ಆಗುತ್ತೆ. ವಿಟಮಿನ್ B6 ಇದೆಯಲ್ಲ, ಇದು ಕನ್ವಲ್ಷನ್ ಕರೆಕ್ಟ್ ಇದೆ. B12 ಪರ್ನಿಷಸ್ ಅನಿಮಿಯಾ ಕರೆಕ್ಟ್ ಇದೆ. ವಿಟಮಿನ್ ಎಗೆ ಜೆರೋಪ್ತಾಲ್ಮಿಯಾ ಅಂತಿದೆಯಲ್ಲ, ಇದು ಕರೆಕ್ಟ್ ಆಗುತ್ತೆ. ಆಪ್ಷನ್ ಎ ಬಿ ಸಿ ಆಪ್ಷನ್ 4 ನೋಡಿ ಇದಕ್ಕೆ. ಓಕೆನಾ. ನೆಕ್ಸ್ಟ್ 20ನೇ ಪ್ರಶ್ನೆ ನೋಡಿ, ಸಸ್ಯಗಳಲ್ಲಿ ಆಹಾರವು ಆಕರ ಅಂಗದಿಂದ ಉಪಯೋಗಿಸಲ್ಪಡುವ ಅಂಗಕ್ಕೆ ವರ್ಗಾವಣೆಯಾಗುವ ರೂಪ ಅಂತ ಕೇಳಿದರೆ ಇದು ಯಾವುದಂದರೆ ಆಪ್ಷನ್ 3 ಸುಕ್ರೋಸ್ ಇದೆಯಲ್ಲ, ಇದು ಕರೆಕ್ಟ್ ಆಗುತ್ತೆ. ಆಪ್ಷನ್ 3 ನೋಡಿ. ನೆಕ್ಸ್ಟ್ ನೋಡಿ, ಯಾರ್ಯಾರು ಕರೆಕ್ಟ್ ಹಾಕಿದ್ದೀರಾ ನೋಡ್ಕೊಳ್ಳಿ, ಯಾರು ರಾಂಗ್ ಹಾಕಿದ್ದೀರಾ ನೋಡ್ಕೊಳ್ಳಿ, ನಿಮ್ದು ಎಷ್ಟು ಮಾರ್ಕ್ಸ್ ಆಗುತ್ತೆ ಅಂತ ನೋಡ್ಕೊಳ್ಳಿ. ನೆಕ್ಸ್ಟ್ ನೋಡಿ 21ನೇ ಪ್ರಶ್ನೆ ಯಾವ ಥರ ಕೇಳಿದ್ದಾರೆ ನೋಡಿ, ಇದು ಯಾವುದೇ ಉದ್ದೇಶವಿಲ್ಲದೆ ಅಥವಾ ಉದ್ದೇಶಪೂರ್ವಕವಾಗಿ ಪರಿಚಯಿಸಲ್ಪಟ್ಟು ಕಳೆಗಳಾದ ಪ್ರಭೇದಗಳು ಅಂತ ಕೇಳಿದ್ದಾರೆ. ಯಾವುದಂದರೆ ಇದರಲ್ಲಿ ಎ ಕರೆಕ್ಟ್ ಆಗುತ್ತೆ, ವಾಟರ್ ಹಯಾಸಿಂತ್ ಅಂತಿದೆಯಲ್ಲ, ಇದು ಕರೆಕ್ಟ್ ಇದೆ. ಲಂಟಾನಾ ಕರೆಕ್ಟ್ ಇದೆ. ಮತ್ತು ಕ್ಯಾರೆಟ್ ಗ್ರಾಸ್ ಇದೆಯಲ್ಲ, ಇದು ಕರೆಕ್ಟ್ ಆಗುತ್ತೆ. ಡೋಡೋ ಮತ್ತು ಪ್ಯಾಸೆಂಜರ್ ಪಿಜನ್ ಇದು ತಪ್ಪಾಗುತ್ತೆ. ಆಪ್ಷನ್ 1 ನೋಡಿ, ಎ ಬಿ ಸಿ ಮಾತ್ರ. ಓಕೆನಾ. ನೆಕ್ಸ್ಟ್ ನೋಡಿ, ಕ್ಲೋರೋಫಾರ್ಮ್ ಬೆಳಕಿನಲ್ಲಿ ಗಾಳಿಯೊಂದಿಗೆ ಉತ್ಕರ್ಷಣೆಗೊಂಡಾಗ ಬಿಡುಗಡೆಯಾಗುವ ವಿಷ ಅನಿಲ ಯಾವುದಂತ ಕೇಳಿದರೆ ಪೋಸೋಜಿನ್ ಇದೆಯಲ್ಲ, ಆಪ್ಷನ್ 4 ಕರೆಕ್ಟ್ ಆಗುತ್ತೆ. ಓಕೆನಾ. ನೆಕ್ಸ್ಟು ಹೃದಯದ ಕೋಣೆಗಳ ಸಂಖ್ಯೆ ಆಧಾರದ ಮೇಲೆ ಕೆಲವು ಜೀವಿಗಳ ಗುಂಪನ್ನು ಮಾಡಲಾಗಿದೆ ಅಂತ ಕೇಳಿದರೆ ಇದರಲ್ಲಿ ಹೃದಯದ ಕೋಣೆಗಳು ಮತ್ತು ಜೀವಿಗಳು ಕೊಟ್ಟಿದ್ದಾರೆ. ಓಕೆನಾ. ಇದರಲ್ಲಿ 3 ಕೋಣೆಗಳು ನೋಡಿ, ಕಪ್ಪೆ, ಸಾಲ್ಮಂಡರು ಮತ್ತು ಹಾವು ಕರೆಕ್ಟ್ ಆಗುತ್ತೆ. 4 ಕೋಣೆಗಳದ್ದು ಪಕ್ಷಿಗಳು, ಮಾನವ, ಗೋರಿಲ್ಲ ಇದೆಯಲ್ಲ, ಇದು ಕರೆಕ್ಟ್ ಆಗುತ್ತೆ. ಸೊ ಬಿ ಮತ್ತು ಸಿ ಕರೆಕ್ಟ್ ಆಗುತ್ತೆ. ಡಿ ತಪ್ಪಾಗಿದೆ, 1 ಕೋಣೆ 2 ಕೋಣೆ, ಇದು ಮಾನವ ಇದೆಯಲ್ಲ ಅದು ತಪ್ಪಾಗುತ್ತೆ. ಓಕೆನಾ. ನೆಕ್ಸ್ಟ್ ನೋಡಿ 24ನೇ ಪ್ರಶ್ನೆ ನೋಡಿ, ಈ ಕೆಳಗೆ ನೀಡಲಾದ ಮಾನವನ ಜೀರ್ಣಕ್ರಿಯೆ ಹಂತಗಳ ಬಗ್ಗೆ ಕೇಳಿದ್ದಾನೆ. ಫಸ್ಟ್ ಯಾವುದು ಸೆಕೆಂಡ್ ಯಾವುದು ಅಂತೇಳಿ. ಫಸ್ಟ್ ನೋಡಿ ಯಾವುದಾಗುತ್ತೆ ಅಂದರೆ ಸ್ವೀಕರಣೆ. ಫಸ್ಟ್ ಸ್ವೀಕರಣೆ, ಆಮೇಲೆ ಜೀರ್ಣಿಸುವಿಕೆ, ಆಮೇಲೆ ಹೀರುವಿಕೆ ಆಗುತ್ತೆ, ಆಮೇಲೆ ಸ್ವಂಗೀಕರಣ, ನೆಕ್ಸ್ಟು ಹೊರಹಾಕುವಿಕೆ. ಆಪ್ಷನ್ 2 ನೋಡಿ ಇದಕ್ಕೆ, ಇ ಬಿ ಎ ಸಿ ಡಿ. ನೋಡಿ 25ನೇ ಪ್ರಶ್ನೆ ನೋಡಿ, ಒಂದು ವಸ್ತುವನ್ನು ಸಂಪೂರ್ಣವಾಗಿ ಅಥವಾ ಭಾಗಶಃ ದ್ರವದಲ್ಲಿ ಮುಳುಗಿಸಿದಾಗ ಅದರಿಂದ ಪಲ್ಲಟಗೊಂಡ ದ್ರವದ ತೂಕದಷ್ಟೇ ಮೇಲ್ಮುಖ ಬಲವನ್ನು ಅದು ಅನುಭವಿಸುತ್ತದೆ ಅಂತಿದಾರಲ್ಲ, ಇದು ಯಾವುದಂದರೆ ಆರ್ಕಿಮಿಡೀಸ್ ಪ್ರಿನ್ಸಿಪಲ್ ಆಗುತ್ತೆ. ಓಕೆನಾ. ಆರ್ಕಿಮಿಡೀಸ್ ತತ್ವ. ಆಪ್ಷನ್ 1 ನೋಡಿ ಇದಕ್ಕೆ. ನೆಕ್ಸ್ಟ್ ನೋಡಿ ಹೇಳಿಕೆ 1 ಹೇಳಿಕೆ 2 ಕೊಟ್ಟಿದ್ದಾರೆ. ಇದರಲ್ಲಿ ಆಪ್ಷನ್ ಹೇಳ್ತೀನಿ ನೋಡಿ, 3ನೇದಾಗುತ್ತೆ. ಹೇಳಿಕೆ 1 ಸರಿಯಾಗಿದೆ, ಹೇಳಿಕೆ 2 ತಪ್ಪಾಗಿದೆ. ಓಕೆನಾ. ನೆಕ್ಸ್ಟ್ 27ನೇ ಪ್ರಶ್ನೆ ನೋಡಿ, ಹೊಂದಿಸಿ ಬರೆಯಿರಿ ಕೇಳಿದರೆ ಕಂಪನದ ಆವೃತ್ತಿ ಯಾವುದಾಗುತ್ತೆ, 1 ಸೆಕೆಂಡಿನಲ್ಲಿ ಉಂಟಾದ ಕಂಪನಗಳ ಸಂಖ್ಯೆ. ಈ ಥರ ನೀವು ಹಾಕ್ಬೋದು. ಕಂಪನದ ಅವಧಿ ಅಂದರೆ ನೋಡಿ ಇದು ಯಾವುದಾಗುತ್ತೆ, 1 ಪೂರ್ಣ ಅಂತಿದೆಯಲ್ಲ, ಇದು ಅವಧಿಗೆ ಸಮ ಆಗುತ್ತೆ. ಆಪ್ಷನ್ 4 ನೋಡಿ ಇದಕ್ಕೆ. ಓಕೆನಾ. ನೋಡಿ ಶಬ್ದದ ತಾರಕತೆ ಇದೆಯಲ್ಲ, ಇದು ಆ್ಯಂಪ್ಲಿಟ್ಯೂಡನ್ನು ಆಧರಿಸುತ್ತದೆ. ಶಬ್ದದ ಸ್ಥಾಯಿ 3ನೇದಾಗುತ್ತೆ, ಆವರ್ತನ ನಿರ್ಧರಿಸುತ್ತದೆ. ನೀವು ಇಂಗ್ಲೀಷಲ್ಲಿ ನೋಡ್ಕೋಬೇಕು, ಇವು ಕನ್ನಡದಲ್ಲಿ ಒಂದೊಂದು ಕ್ವಶನ್ನೇ ಅರ್ಥ ಆಗಲ್ಲ. ಇಂಗ್ಲೀಷಲ್ಲಿ ನೋಡಿ ಆನ್ಸರ್ ಮಾಡಬೇಕು. ನೋಡಿ ಇದೊಂದು ಜನರಲ್ ನಾಲೆಜ್ ಥರ ಕೇಳಿದ್ದಾನೆ. ಒಬ್ಬ ನುರಿತ ಕ್ರಿಕೆಟಿಗ ಒಂದು ಚೆಂಡನ್ನು ಕ್ಯಾಚ್ ಹಿಡಿಯುವಾಗ ತನ್ನ ಕೈಗಳನ್ನು ಕೆಳಗೆ ಮಾಡುತ್ತಾನೆ, ಏಕೆಂದರೆ ಅಂತಿದೆಯಲ್ಲ ಹಿಮ್ಮೆಟ್ಟಿಸುವ ಬಲವನ್ನು ಹೆಚ್ಚು ಸಮಯದವರೆಗೆ ಹಾಕಲೆಂದು ಅಂತಿದೆಯಲ್ಲ, ಆಪ್ಷನ್ 2 ಕರೆಕ್ಟ್ ಆಗುತ್ತೆ. ಓಕೆನಾ. ನೆಕ್ಸ್ಟ್ ನೋಡಿ 29ನೇ ಪ್ರಶ್ನೆ, ವಾಹನಗಳಲ್ಲಿ ನೀರನ್ನು ತಂಪುಕ ಎಂದು ಬಳಸಲು ಕಾರಣ ಅಂತಿದೆ. ಯಾವುದಂದರೆ ಇದು
ಒಂದನೇ ಆಪ್ಷನ್ ಆಗುತ್ತೆ. ಇದರ ವಿಶಿಷ್ಟ ಉಷ್ಣ ಸಾಮರ್ಥ್ಯ ಹೆಚ್ಚಾಗಿದೆ. ಆಪ್ಷನ್ 1. ನೆಕ್ಸ್ಟ್ 30ನೇ ಪ್ರಶ್ನೆ ನೋಡಿ, ನದಿಗಳು ತಮ್ಮ ಮುಖ್ಯ ನದಿಗಳನ್ನು ಸೇರುವ ಮಾನದಂಡವನ್ನು ಆಧರಿಸಿ ಯಾವ ಕ್ರಮಾನುಗತ ಸರಿಯಾಗಿದೆ ಅಂತ ಕೇಳಿದ್ದಾರೆ. ಓಕೆನಾ, ಇದು ಸ್ವಲ್ಪ ನನಗೆ ಡೌಟ್ ಅನಿಸಿದೆ, 1 ಮತ್ತು 3 ಅಂತ ಹಾಕಿದ್ದೀನಿ. ಇದು ನೋಡ್ಕೊಳ್ಳಿ, ನಿಮಗೆ ಯಾವುದು ಸ್ವಲ್ಪ ನೀವು ಕಮೆಂಟ್ ಮಾಡಿ, ಜೀಲಂ ಫಸ್ಟ್ ಬರುತ್ತೋ ಅಥವಾ ಜೀನಾಮ್ ಫಸ್ಟ್ ಬರುತ್ತೆ, ಇದೊಂದು ಕನ್ಫ್ಯೂಸ್ ಆಗಿದೆ, ಇದೊಂದು ನೋಡಿ ಹೇಳಿ. ಓಕೆನಾ. ನೆಕ್ಸ್ಟ್ ನೋಡಿ 31ನೇ ಪ್ರಶ್ನೆ, ಜಲಜೀವನ್ ಮಿಷನ್ ಬಗ್ಗೆ ಕೇಳಿದರೆ ಇದು ಆಪ್ಷನ್ ಹೇಳ್ತೀನಿ ನೋಡಿ, ಒಂದನೇದಾಗುತ್ತೆ. ಹೇಳಿಕೆ 1 ಮತ್ತು ಹೇಳಿಕೆ 2 ಸರಿಯಾಗಿವೆ. ಹೇಳಿಕೆ 2 ಹೇಳಿಕೆ 1 ವಿವರಿಸುತ್ತದೆ ಅಂತಿದೆಯಲ್ಲ, ಇದು ಆಪ್ಷನ್ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ನೋಡಿ, ಡಿಸೆಂಬರ್ 2025ರಂತೆ ಭಾರತ ಮತ್ತು ಕರ್ನಾಟಕ ರಾಜ್ಯದಲ್ಲಿರುವ ರಾಮ್ಸರ್ ತಾಣಗಳ ಬಗ್ಗೆ ಕೇಳಿದ್ದಾರೆ ನೋಡಿ, ಎಷ್ಟು ಅದಾವೆ ಅಂತೇಳಿ. ನೋಡಿ, ಭಾರತದಾಗ 96 ಇದ್ದಾವೆ, ಕರ್ನಾಟಕದಲ್ಲಿ ಎಷ್ಟಿದ್ದಾವೆ? 4 ಇದ್ದಾವೆ. ಆಪ್ಷನ್ 4 ನೋಡಿ, ಇದಕ್ಕೆ 96 ಮತ್ತು 4 ಕರೆಕ್ಟ್ ಆಗುತ್ತೆ. ಈ ಥರದ್ದೆಲ್ಲನೂ ಮಿಸ್ಟೇಕ್ ಮಾಡಬಾರ್ದು. ಓಕೆನಾ. ನೆಕ್ಸ್ಟ್ ನೋಡಿ 33ನೇ ಪ್ರಶ್ನೆ ನೋಡಿ, ಇದು ಈಸಿ ಇದೆ. ಪರಿಸರ ಕಾಯ್ದೆ ನೋಡಿ, ಇದು ಗೊತ್ತಾಗುತ್ತೆ. ಪರಿಸರ ಕಾಯ್ದೆ 1986, ಆಪ್ಷನ್ 3. ನೆಕ್ಸ್ಟ್ ವಾಯು ಮಾಲಿನ್ಯ ನೋಡಿ, ಇದು ಕಾಯ್ದೆ ಯಾವುದಾಗುತ್ತೆ? ಆಪ್ಷನ್ 4 ಆಗುತ್ತೆ, 1981. ಜಲಮಾಲಿನ್ಯ 1974. ಮಾಂಟ್ರಿಯಲ್ ಒಪ್ಪಂದ ನೋಡಿ, ಇದು 1989, ಆಪ್ಷನ್ 1 ಓಕೆನಾ. ನೆಕ್ಸ್ಟ್ ನೋಡಿ 34ನೇ ನೋಡಿ, ಅಪಾಯಕ್ಕೊಳಗಾಗುವ ಸಂಭವವಿರುವ, ಭಯದಲ್ಲಿರುವ, ಅಳಿವಿನ ಅಂಚಿನಲ್ಲಿರುವ. ಇದು ನೋಡಿ ರಿಪೋರ್ಟ್ ಯಾರು ಬಿಡ್ತಾರೆ ಅಂತ ಕೇಳಿದರೆ, ಎಂಡೇಂಜರ್ಡು, ಥ್ರೆಟನ್ನು, ವಲ್ನೇರೇಬಲ್ ಜೀವಿಗಳ ದತ್ತಾಂಶವನ್ನು ಪ್ರಕಟಿಸುವಂಥ ಯಾವುದಂದರೆ IUCN. ಓಕೆನಾ. ನೆಕ್ಸ್ಟ್ ನೋಡಿ, ಚರಂಡಿ ಕೊಳಚೆ ನೀರಿನಲ್ಲಿ ಜೈವಿಕ ವಿಘಟನೆ ಹೊಂದಬಹುದಾದ ಸಾವಯವ ವಸ್ತುಗಳ ಎಷ್ಟಿವೆ ಎಂದನ್ನು ಇದರಿಂದ ಅಳತೆ ಮಾಡೋದು ಅಂತ ಕೇಳಿದ್ದಾರೆ. ಯಾವುದ್ರಂದರೆ BOD, ಜೀವ ರಾಸಾಯನಿಕ ಆಮ್ಲಜನಕ ಬೇಡಿಕೆ ಅಂತಿದೆಯಲ್ಲ, BOD ಆಗುತ್ತೆ. ಇದು ಆಪ್ಷನ್ 4 ನೋಡಿ ಇದಕ್ಕೆ. ಓಕೆನಾ. ನೆಕ್ಸ್ಟ್ ನೋಡಿ, ನೆಲದ ವಾತಾವರಣದಿಂದ ಮೇಲ್ಭಾಗದವರೆಗೆ ಇರುವ ಗಾಳಿಯ ಕಾಲಮ್ನಲ್ಲಿ ಓಝೋನ್ ಪದರ ಕೇಳಿದ್ದಾರೆ. ಈ ಥರ ಸುಮ್ಮನೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅವರು. ಓಝೋನ್ ಪದರವನ್ನು ಅಳಿತಾರೆ ಎದರಿಂದ ಅಂದರೆ ಡಾಪ್ಸನ್ ಯೂನಿಟ್. ಕನ್ಫ್ಯೂಸ್ ಮಾಡೋಕ್ಕೆ ಆ ಥರ ಕೇಳ್ತಾರೆ. ಡೈರೆಕ್ಟ್ ಓಝೋನ್ ಪದರವನ್ನು ಅಳಿದಂದರೆ ನೀವು ಡಾಪ್ಸನ್ ಹಾಕ್ತೀರಿ ಅಂತೇಳಿ. ಸೊ ಅದಕ್ಕೆ ನೆಲದ ವಾತಾವರಣದಿಂದ ಮೇಲ್ಭಾಗದವರೆಗೆ ಇರುವ ಗಾಳಿಯ ಕಾಲಮ್ನಲ್ಲಿ ಅಂತೇಳಿ ಈ ಥರ ಕೊಟ್ಟಿರ್ತಾರೆ. ನೆಕ್ಸ್ಟ್ ನೋಡಿ 37ನೇದು, ಯಾರು ಕರ್ನಾಟಕದ ಅರಣ್ಯದ ವಿಶ್ವಕೋಶ ಅಂತ ಕರೀತಾರೆ ಅಂದರೆ ಇದು ಆಪ್ಷನ್ 2 ನೋಡಿ, ತುಳಸಿ ಗೌಡ. ಓಕೆನಾ. ನೆಕ್ಸ್ಟ್ ನೋಡಿ 38, ಇದು ಕರೆಂಟ್ ಅಫೇರ್ಸ್ ಕೇಳಿದ್ದಾರೆ. ಫೆಬ್ರವರಿ 2025ರಲ್ಲಿ ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ HELP ನೀತಿ ಅಡಿಯಲ್ಲಿ 3 ಬ್ಲಾಕ್ಗಳಲ್ಲಿ ಹೈಡ್ರೋಕಾರ್ಬನ್ ಅನ್ವೇಷಣೆಗಾಗಿ ಬಿಡ್ಗಳನ್ನು ಆಹ್ವಾನಿಸಿತ್ತು. ಈ ಕೆಳಗಿನ ಯಾವ ಸೂಕ್ಷ್ಮ ಪರಿಸರ ಪ್ರದೇಶ ಪ್ರತಿಭಟನೆಗಳೊಂದಿಗೆ ಕೇಂದ್ರ ಭಾಗವಾಗಿತ್ತು ಅಂತ ಕೇಳಿದರೆ ವೆಡ್ಜ್ ಬ್ಯಾಂಕ್ ನೋಡಿ, ಆಪ್ಷನ್ 2 ಕರೆಕ್ಟ್ ಆಗುತ್ತೆ. ನೋಡಿ ನೆಕ್ಸ್ಟ್ 39ನೇದು, ಮೆಂಟಲ್ ಎಬಿಲಿಟಿ ಕೇಳಿದರೆ ಇದು ಯಾವುದಾಗುತ್ತೆ ಅಂದರೆ ತಂದೆ, ಆಪ್ಷನ್ 1 ನೋಡಿ. ಇದಕ್ಕೆ ನೀವು ಸಾಲ್ವ್ ಮಾಡಿ ಗೊತ್ತಾಗುತ್ತೆ, ತಂದೆ ನೋಡಿ ಅದಕ್ಕೆ. ನೆಕ್ಸ್ಟ್ ನೋಡಿ 40ನೇದು, ಮೊನ್ನೆ FDA ಥರನೇ ಕೇಳಿದರೆ ಇದು ಈಸಿ ಇದೆ. ಆಪ್ಷನ್ ಯಾವುದಾಗುತ್ತೆ? ಇದು 4ನೇದಾಗುತ್ತೆ, 6. ಇದರಲ್ಲಿ ಯಾವುದಂದರೆ 2 + 4 ಕರೆಕ್ಟ್ ಆಗುತ್ತೆ ನೋಡಿ, ಸಾಲ್ವ್ ಮಾಡಿ ಗೊತ್ತಾಗುತ್ತೆ. ಓಕೆನಾ. ನೆಕ್ಸ್ಟ್ 41ನೇದು ನೋಡಿ, ಆಪ್ಷನ್ ಹೇಳ್ತೀನಿ ನೋಡಿ, ಡೈರೆಕ್ಟ್ ಸಾಲ್ವ್ ಮಾಡ್ಕೊಳ್ಳಿ. ಇದು 1ನೇದಾಗುತ್ತೆ, 60 ಡಜನ್ಗಳು. ಓಕೆನಾ. 42ನೇದು ನೋಡಿ, 250 ರೂಪಾಯಿ ಇದೆಯಲ್ಲ, ಆಪ್ಷನ್ 3 ಕರೆಕ್ಟು. ನೆಕ್ಸ್ಟ್ 43ನೇದು ನೋಡಿ, 1ನೇ ಆಪ್ಷನ್ ಆಗುತ್ತೆ, JYRNA ಅದೆಯಲ್ಲ, ಇದು ಆಪ್ಷನ್ ಕರೆಕ್ಟ್ ಆಗುತ್ತೆ. ಓಕೆನಾ. ಕೋಡಿಂಗ್ ಮೇಲೆ ಕೇಳಿರೋದು ಇದು. ನೆಕ್ಸ್ಟ್ ನೋಡಿ, ಕೋನಗಳ ಮೇಲೆ ಕೇಳಿದರೆ ಇದು ಆಪ್ಷನ್ 1 ಆಗುತ್ತೆ. 45 ಡಿಗ್ರಿ, 30 ಡಿಗ್ರಿ ಮತ್ತು 105 ಡಿಗ್ರಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ನೋಡಿ 45ನೇದು, ಇದು ಕರೆಂಟ್ ಅಫೇರ್ಸ್ ಕೇಳಿರೋದು. ಏಷ್ಯಾ ಕಪ್ ಫೈನಲ್ನಲ್ಲಿ ಭಾರತ ಪಾಕಿಸ್ತಾನವನ್ನು ಸೋಲಿಸಿ ಪ್ರಶಸ್ತಿ ಗೆದ್ದಿತ್ತು. ಇದು ಎಲ್ಲಿ ಅಂತ ಕೇಳಿದರೆ ಅಬುಧಾಬಿ. ಪ್ಲೇಸ್ ಕೇಳಿದ್ದಾರೆ, ಎಲ್ಲಿ ಅಂದರೆ ಅಬುಧಾಬಿ. ನೆಕ್ಸ್ಟ್ ನೋಡಿ ಮೆಂಟಲ್ ಎಬಿಲಿಟಿ ಇದೆ ಇನ್ನೊಂದು, 46ನೇದು, ಆಪ್ಷನ್ 4 ಆಗುತ್ತೆ, 9650. ಓಕೆನಾ. ನೆಕ್ಸ್ಟ್ ನೋಡಿ 41ನೇದು, ಇದು ಮೆಂಟಲ್ ಎಬಿಲಿಟಿ ಇದೆ. ಇದು ಯಾವುದಾಗುತ್ತೆ ಅಂದರೆ 30 ಲೀಟರ್ಗಳು ಇದೆಯಲ್ಲ, ಆಪ್ಷನ್ 4 ಕರೆಕ್ಟ್ ಆಗುತ್ತೆ. 48ನೇದು ನೋಡಿ, ಆಪ್ಷನ್ 3 ನೋಡಿ, ಇದಕ್ಕೆ C ಅಂತಿದೆಯಲ್ಲ, ಇದು ಕರೆಕ್ಟ್ ಆಗುತ್ತೆ. ಇದು ಸಿಟ್ಟಿಂಗ್ ಅರೇಂಜ್ಮೆಂಟ್ ಕೇಳಿರೋದು. ಇದು ಈಸಿ ಇದೆ ನೋಡಿ, ಸಿಟ್ಟಿಂಗ್ ಅರೇಂಜ್ಮೆಂಟ್ದು ಮಾಡಿ. ನೆಕ್ಸ್ಟ್ ನೋಡಿ ಹೊಂದಿಸಿ ಬರೆಯರಿ ಕೇಳಿರೋದು. 49ನೇದು, ಸರೋವರ ಮತ್ತು ರಾಜ್ಯಗಳು ಕೇಳಿದ್ದಾರೆ. ಓಕೆನಾ. ಫತೇ ಸಾಗರ ನೋಡಿ, ಇದು ಎಲ್ಲಿ ಬರುತ್ತೆ ಅಂದರೆ ರಾಜಸ್ಥಾನು. ನಾಕೋ ಸರೋವರ ಹಿಮಾಚಲ ಪ್ರದೇಶ. ಕಚೌ ಪಲರಿ ಅಂತಿದೆಯಲ್ಲ, ಇದು ಸಿಕ್ಕಿಮಲ್ಲಿ ಬರುತ್ತೆ. ಭೀಮ್ತಾಲ್ ಉತ್ತರಾಖಂಡ್. ಆಪ್ಷನ್ ಯಾವುದಾಗುತ್ತೆ? 1ನೇದಾಗುತ್ತೆ. ಓಕೆನಾ. ಹೊಂದಿಸಿ ಬರೆಯರಿ ಕೇಳಿದ್ದಾರೆ. ನೆಕ್ಸ್ಟ್ ನೋಡಿ, ಸರಿಯಾದ ಜೋಡಣೆಯಾಗಿರುವ ಆಯ್ಕೆಗಳನ್ನು ಆರಿಸಿ ಅಂದರೆ ಇದು ಈಜಿ ಇದೆ. ಖಾರಿಫ್ನಲ್ಲಿ ನೋಡಿ ಭತ್ತ ಇರುತ್ತೆ, ರಾಬಿಯಲ್ಲಿ ಗೋಧಿ, ಜೈಡಲ್ಲಿ ತರಕಾರಿ. ಇದು ಈಜಿ ಇದೆ, ಆಪ್ಷನ್ 1ನೇದು. ನೆಕ್ಸ್ಟ್ 51ನೇದು ನೋಡಿ, NWDPRA ವಿಸ್ತರಿಸಿ ಅಂತ ಕೇಳಿದ್ದಾರೆ. ಫುಲ್ ಫಾರ್ಮ್ ಕೇಳಿದ್ದಾರೆ. ಇದು ಯಾವುದಾಗುತ್ತೆ ಅಂದರೆ ನ್ಯಾಷನಲ್ ವಾಟರ್ ಸೆಟ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಫಾರ್ ರೇನ್ ಫೆಡ್ ಏರಿಯಾಸ್ ಅಂತಿದೆಯಲ್ಲ, ಇದು ಕರೆಕ್ಟ್ ಆಗುತ್ತೆ, ಆಪ್ಷನ್ 2. ಈ ಕ್ವಶನ್ನು
ಆಲ್ರೆಡಿ 2023ರಲ್ಲಿನೇ KE ಕೇಳಿದೆ, ಬೇಕಿದ್ದರೆ ಕ್ವಶನ್ ಪೇಪರ್ ನೋಡ್ಬೋದು. ನೆಕ್ಸ್ಟ್ ನೋಡಿ ಹೊಂದಿಸಿ ಬರೆಯರು ಕೇಳಿದರೆ 52ನೇದು. ಸುಂದರ್ಗಢ್ ನೋಡಿ ಯಾವುದಕ್ಕೆ ಫೇಮಸ್ ಅಂದರೆ ಕಬ್ಬಿಣದ ಅದಿರು. ನವೇಲಿ ನೋಡಿ ಇದು ಲಿಗ್ನೈಟ್ ಬರುತ್ತೆ. ಬಾಲ್ಘಾಟ್ ಯಾವುದಕ್ಕಂದರೆ ಮ್ಯಾಂಗನೀಸು. ಚಾಂದ್ಮಾರಿ ತಾಮ್ರ. ಆಪ್ಷನ್ 1 ನೋಡಿ ಇದಕ್ಕೆ. ನೆಕ್ಸ್ಟ್ ನೋಡಿ ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ಕೇಳಿದರೆ ಇದು ಈಸಿ ಇದೆ. ಮುಳ್ಳಯ್ಯನಗಿರಿಯನ್ನು ಹಿಂದೆ ಚಂದ್ರದ್ರೋಣ ಪರ್ವತ ಅಂತ ಇದೆಯಲ್ಲ, ಇದು ಕರೆಕ್ಟ್ ಆಗುತ್ತೆ. ಮುಳ್ಳಯ್ಯನಗಿರಿ ಕರ್ನಾಟಕದ 2ನೇ ಅಂತ ಕೇಳಿದರೆ ಇದು ತಪ್ಪಾಗುತ್ತೆ. ಮುಳ್ಳಯ್ಯನಗಿರಿ ಕರ್ನಾಟಕದ 2ನೇ ಅತಿ ಎತ್ತರದ ಬೆಟ್ಟ ಇದೆಯಲ್ಲ, ಇದು ತಪ್ಪಾಗುತ್ತೆ. ಸೊ ನೀವು ನೋಡಿ ಇಲ್ಲಿ ಬಿ ಇದೆ, ಇದು ತಪ್ಪು ಹಾಕ್ಬೋದು. ಇದು ಬಿ ತಪ್ಪಾಕಿ ಇದು ಬಿ ತಪ್ಪು ಹಾಕಿದ್ರೆ ಆಪ್ಷನ್ 2 ಡೈರೆಕ್ಟಾಗಿ ಹಾಕ್ಬೋದು. ಎ ಮತ್ತು ಸಿ ಮಾತ್ರ ಕರೆಕ್ಟ್ ಆಗಿವೆ. ನೋಡಿ ಶಿವಮೊಗ್ಗ ಜಿಲ್ಲೆ ಭೀಮೇಶ್ವರ ಕಣಿವೆಯು ಕರ್ನಾಟಕದ ಅತ್ಯಂತ ಕಡಿಮೆ ಎತ್ತರದ ಪ್ರದೇಶವಾಗಿದೆ. ಕರಾವಳಿ ಮೈದಾನ ಬಿಟ್ಟರೆ ಇದೇ ಅತಿ ಕಡಿಮೆ ಎತ್ತರದ ಪ್ರದೇಶವಾಗಿದೆ. ಓಕೆನಾ. ನೆಕ್ಸ್ಟ್ 54ನೇ ನೋಡಿ, ಇಲ್ಲಿ ಯಾವ ಜೋಡಿ ಸರಿಯಾಗಿದೆ ಅಂತ ಕೇಳಿದರೆ ನದಿ ಮತ್ತು ಜಲಪಾತ ಕೇಳಿದರೆ ಘಟಪ್ರಭಾ ಗೋಕಾಕ್ ಕರೆಕ್ಟ್ ಇದೆ. ನೆಕ್ಸ್ಟ್ ಮಹದಾಯಿ ಕಳಸ ಕರೆಕ್ಟ್ ಇದೆ. ನೆಕ್ಸ್ಟ್ ಗಂಗಾವಳಿ ಉಂಚಳ್ಳಿ ಕರೆಕ್ಟ್ ಇದೆ. ಅಘನಾಶಿನಿ ಅಬ್ಬಿ ಇದೆಯಲ್ಲ, ಇದು ತಪ್ಪಾಗುತ್ತೆ. ಆಪ್ಷನ್ 4 ನೋಡಿ ಎ ಬಿ ಸಿ ಮಾತ್ರ ಕರೆಕ್ಟ್ ಆಗಿವೆ. ಓಕೆನಾ. ಕರ್ನಾಟಕ ಸಂಬಂಧಪಟ್ಟಂಗೆ ಜಿಯೋಗ್ರಫಿನೇ ಜಾಸ್ತಿ ಕೇಳಿರೋದು. ನಾನು ಹೇಳಿದೆ ಕರ್ನಾಟಕ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕಂತೇಳಿ. ನೆಕ್ಸ್ಟ್ ಕರ್ನಾಟಕದಲ್ಲಿರುವ ದ್ವೀಪಗಳು ಮತ್ತು ಜಿಲ್ಲೆಗಳು ಕೇಳಿದರೆ ನೋಡಿ ಕೋಕೋನಟ್ ಉಡುಪಿ, ಇದು ಕರೆಕ್ಟ್ ಆಗಿದೆ, ಮಾರ್ಕ್ ಮಾಡಿದ್ದೀನಿ ನೋಡಿ. ನೆಕ್ಸ್ಟ್ ನೋಡಿ ಅಂಜಿದೀವ ದ್ವೀಪ, ಇದು ದಕ್ಷಿಣ ಕನ್ನಡ ಕೊಟ್ಟಿದ್ದಾರೆ, ಇದು ಉತ್ತರ ಕನ್ನಡ ಆಗುತ್ತೆ, ಇದು ತಪ್ಪಾಗುತ್ತೆ. ಆಪ್ಷನ್ ಬಿ ತಪ್ಪಾದರೆ ನೋಡಿ ಇದು ತಪ್ಪಾಗುತ್ತೆ, ಇದು ತಪ್ಪಾಗುತ್ತೆ, ಇದು ತಪ್ಪಾಗುತ್ತೆ. ಎ ಮತ್ತು ಸಿ ಮಾತ್ರ ಕರೆಕ್ಟ್ ಆಗುತ್ತೆ. ಆಪ್ಷನ್ 2 ನೋಡಿ ಇದಕ್ಕೆ. ಕುರುಂಗಡ ದ್ವೀಪ ಇದೆಯಲ್ಲ, ಇದು ಉತ್ತರ ಕನ್ನಡ ಕರೆಕ್ಟ್ ಇದೆ. ಓಕೆನಾ. ನೆಕ್ಸ್ಟ್ ನೋಡಿ ಮೋಡಗಳ ಬಗ್ಗೆ ಕೇಳಿದರೆ ಎತ್ತರಕ್ಕೆ ಅನುಗುಣವಾಗಿ ಕೇಳಿದರೆ ಯಾವುದಾಗುತ್ತೆ ಅಂದರೆ ಆಪ್ಷನ್ 1 ನೋಡಿ ಎ ಸಿ ಬಿ ಡಿ. ಎ ಸಿ ಬಿ ಡಿ ಆಪ್ಷನ್ ಕರೆಕ್ಟ್ ಆಗುತ್ತೆ. ಓಕೆನಾ. ನೆಕ್ಸ್ಟ್ ನೋಡಿ ತೇವಾಂಶವನ್ನು ಅಳೆಯಲು ಬಳಸುವ ಉಪಕರಣ ಕೇಳಿದರೆ ಇದು ಈಸಿ ಇದೆ, ಇದು ಹೈಗ್ರೋಮೀಟರ್ ಬರುತ್ತೆ. ಹ್ಯುಮಿಡಿಟಿನ ಯಾವುದಂದರೆ ಹೈಗ್ರೋಮೀಟರ್. ನೆಕ್ಸ್ಟ್ ನೋಡಿ ಯಾವ ಬುಡಕಟ್ಟು ಭಾರತದಲ್ಲಿ ಹೆಚ್ಚು ವ್ಯಾಪಕವಾಗಿದೆ ಅಂತ ಇದೆಯಲ್ಲ, ಇದು ಯಾವುದಾಗುತ್ತೆ ಅಂದರೆ ಬಿಲ್ಲರು. ಆಪ್ಷನ್ 3 ಕರೆಕ್ಟ್ ಆಗುತ್ತೆ. ಗೊಂಡ ಅಲ್ಲ, ಕನ್ಫ್ಯೂಷನ್ ಮಾಡ್ಕೋಬೇಡಿ, ಬಿಲ್ ಆಗುತ್ತೆ ಇದು. ಓಕೆನಾ. ನೋಡಿ ನೆಕ್ಸ್ಟ್ ಕನ್ನಡ ಚಲನಚಿತ್ರ ಬಗ್ಗೆ ಕೇಳಿದರೆ ಇದು ಯಾವುದಂದರೆ ಕಂದೀಲು. ಕಂದೀಲು ಯಾವುದು ತಪ್ಪಾಗಿದೆ ಅಂತ ಕೇಳಿದರೆ ಇದರಲ್ಲಿ ಒಂದು ಗೊತ್ತಾದ್ರೂ ಹಾಕ್ಬೋದು. ಓಕೆನಾ. ಇದರಲ್ಲಿ ತಪ್ಪಾಗಿದೆ ಯಾವುದಂತ ಕೇಳಿದರೆ ನೋಡಿ ಇದು ಯಶೋಧ ಪ್ರಕಾಶ ನಿರ್ದೇಶಿಸಿದ್ದಾರೆ ಅಂತಿದೆಯಲ್ಲ, ಇದು ಕರೆಕ್ಟ್ ಆಗುತ್ತೆ, ಇದು ಕರೆಕ್ಟ್ ಇದೆ ಯಶೋಧ. ಎ ಅಂದರೆ ನೋಡಿ ಇಲ್ಲಿ ಎ ಇದೆ, ಇದು ಕರೆಕ್ಟ್ ಆಗುತ್ತೆ. ಎ ಇದೆ ಅಂದರೆ ಇದು ಬರೋಂಗಿಲ್ಲ. ನೆಕ್ಸ್ಟ್ ಎ ಇದೆ ಅಂದರೆ ಇದು ಬರೋಂಗಿಲ್ಲ. ನೀವು ಬಿ ಸಿನ ಹಾಕ್ಬೋದು. 70ನೇ ರಾಷ್ಟ್ರೀಯ ಅಂತ ಕೇಳಿದರೆ ಅಲ್ಲ ಅದು 71ನೇ ರಾಷ್ಟ್ರೀಯ ಚಲನಚಿತ್ರ ಬರುತ್ತೆ. ಓಕೆನಾ. ಆಮೇಲೆ ಇದು ಬಿ ಗಿರೀಶ್ ಕಾಸರವಳ್ಳಿ ಇದೆಯಲ್ಲ, ಇದು ತಪ್ಪಾಗುತ್ತೆ. ಸೊ ಬಿ ಆ್ಯಂಡ್ ಸಿ ಆಪ್ಷನ್ 2. ನೆಕ್ಸ್ಟ್ ನೋಡಿ INSV ಕೌಂಡಿನ್ಯ ಬಗ್ಗೆ ಕೇಳಿದ್ದಾರೆ. ಹೇಳಿಕೆಯಲ್ಲಿ ಯಾವುದು ತಪ್ಪಾಗಿದೆ ಅಂತ ಕೇಳಿದರೆ ಬಿ ಮಾತ್ರ ತಪ್ಪಾಗಿದೆ. ಆಪ್ಷನ್ 4 ನೋಡಿ ಇದಕ್ಕೆ ಡೈರೆಕ್ಟ್ ಹೇಳ್ತಿದ್ದೀನಿ. ಆಪ್ಷನ್ 4 ಬಿ ಮಾತ್ರ ತಪ್ಪಾಗಿದೆ. ನೋಡಿ ಇದು ಈಜಿ ಇದೆ. ಭಾರತದ ಯಾವ ಹಬ್ಬವನ್ನು ಯುನೆಸ್ಕೋದ ಮಾನವತೆಯ ಅಮೂರ್ತ ಸಂಸ್ಕೃತಿಯ ಪರಂಪರೆಯ ಪಟ್ಟಿಯಲ್ಲಿ ಸೇರಿಸಲಾಗಿದೆ? ರೀಸೆಂಟಾಗಿ ಸೇರಿಸಿದಾರಲ್ಲ 2025ರಲ್ಲಿ. ಯಾವುದಂದರೆ ದೀಪಾವಳಿ. 61ನೇದಕ್ಕೆ ಆಪ್ಷನ್ 1 ನೋಡಿ. ನೆಕ್ಸ್ಟ್ 62ನೇ ನೋಡಿ, ಇದು ಇಂಪಾರ್ಟೆಂಟ್, ಈಸಿ ಇದೆ. ಗಗನಯಾತ್ರಿ ಬಗ್ಗೆ ಕೇಳಿರೋದು. ನಾಸಾದ ಸ್ಪೇಸ್ ಎಕ್ಸಿಂದ ಹೋಗಿದ್ದಾರಲ್ಲ ಗಗನಯಾತ್ರಿ, ಭಾರತದ ಮೂಲದವರು. ಯಾರಂದರೆ ಇದು ಶುಭಾಂಶು ಶುಕ್ಲಾ. ಆಪ್ಷನ್ 2 ಕರೆಕ್ಟ್ ಆಗುತ್ತೆ. ಸುನೀತಾ ವಿಲಿಯಮ್ಸ್ ಅಲ್ಲ. ಗಗನಯಾತ್ರಿ ಅಂದರೆ ಯಾರು? ಶುಭಾಂಶು ಶುಕ್ಲಾ. ಓಕೆನಾ. ನೆಕ್ಸ್ಟ್ ನೋಡಿ 63ನೇದು, ಇದು ಕರೆಂಟ್ ಅಫೇರ್ಸ್ ಇದೆ. ಭಾರತೀಯ ರೈಲ್ವೆಯು ರೈಲಿನಲ್ಲಿ ಪ್ರಯಾಣಿಸುವ ಮಹಿಳಾ ಪ್ರಯಾಣಿಕರಿಗೆ ಅವರ ಪ್ರಾರಂಭಿಕ ನಿಲ್ದಾಣದಿಂದ ಗಮ್ಯಸ್ಥಾನ ನಿಲ್ದಾಣದವರೆಗೆ ಅವರ ಸಂಪೂರ್ಣ ಪ್ರಮಾಣದಲ್ಲಿ ನೋಡಿ ಸುರಕ್ಷತೆ ಮತ್ತು ಭದ್ರತೆ ಒದಗಿಸುವ ಉದ್ದೇಶದಿಂದ ಯಾವ ಸ್ಕೀಮ್ ಜಾರಿಗೆ ತಂದಿದ್ದಾರೆ ಅಂದರೆ ಆಪ್ಷನ್ 3ನೇದಾಗುತ್ತೆ ಮೇರಿ ಸಹೇಲಿ. ಓಕೆನಾ. ಭಾರತೀಯ ರೈಲ್ವೆ ಇಲಾಖೆ ತಂದಿರೋದು. ನೆಕ್ಸ್ಟ್ 64ನೇ ನೋಡಿ ಲಿಂಗಾನುಪಾತ ಬಗ್ಗೆ ಕೇಳಿದರೆ ಇದು ಆಪ್ಷನ್ 2 ಆಗುತ್ತೆ. ಇದು ಸ್ವಲ್ಪ ಡೌಟ್ ಆಗಿದೆ, ಇದು ಬೇಕಿದ್ರೆ ನೋಡಿ 2 ಆಗುತ್ತೋ ಅಥವಾ ಚೇಂಜ್ ಆಗುತ್ತೋ, ಇದೊಂದು ಕಮೆಂಟ್ ಮಾಡಿ. ಓಕೆನಾ. ಅಲ್ಲಿ ಇಂಗ್ಲೀಷಲ್ಲಿ ಬರ್ತ್ ಅಂತ ಕೇಳಿದ್ದಾರೆ, ಬಟ್ ಇಲ್ಲಿ ಜಸ್ಟ್ ಲಿಂಗಾನುಪಾತ ಕೇಳಿರೋದ್ರಿಂದ ಸ್ವಲ್ಪ ಕನ್ಫ್ಯೂಷನ್ ಆಗಿದೆ. ಇದು 64ನೇದು ಆಪ್ಷನ್ ಹೇಳ್ಬೋದು ನೀವು ಯಾವುದಂತೇಳಿ. ನೆಕ್ಸ್ಟ್ ನೋಡಿ 65ನೇದು, ಇದು ಕರೆಂಟ್ ಅಫೇರ್ಸ್ ಇದೆ. ನಿಕೋಲಸ್ ಮಡೋರನ್ನು ವಶಪಡಿತಾರಲ್ಲ, ಅದಾದಮೇಲೆ ಯಾರು ಮಧ್ಯಂತರ ಅಧ್ಯಕ್ಷರಾಗಿ ವೆನಿಜುವೆಲಾ ಅಧ್ಯಕ್ಷರಾಗಿದ್ದಾರೆ ಅಂತ ಕೇಳಿದ್ದಾರೆ. ಯಾವುದಂದರೆ ಆಪ್ಷನ್ 4 ನೋಡಿ ಡೆಲ್ಸಿ ರೋಡ್ರಿಗಸ್. ಇದು ಎಲ್ರಿಗೂ ಗೊತ್ತಿರುತ್ತೆ. ಓಕೆನಾ. 66ನೇ ನೋಡಿ ಬೆಂಗಳೂರಿನ ಹೊರಗೆ ಕರ್ನಾಟಕದ ಡಿಜಿಟಲ್ ಆರ್ಥಿಕತೆ ವಿಸ್ತೃತ ಬೆಳವಣಿಗೆಯನ್ನು ಸಾಧಿಸುವ ಗುರಿ ಹೊಂದಿರುವ ಮತ್ತು KDEMನಿಂದ ಮುನ್ನಡೆಸಲ್ಪಟ್ಟಿರುವ ಮಿಷನ್ ಅನ್ನು ಹೆಸರಿಸಿ. ಯಾವುದಂದರೆ ಬಿಹೈಂಡ್ ಬೆಂಗಳೂರು ಅಂತಿದೆಯಲ್ಲ, ಆಪ್ಷನ್ 1ನೇದು ಕರೆಕ್ಟ್ ಆಗುತ್ತೆ. ನೋಡಿ 67ನೇದು ಕರೆಂಟ್ ಅಫೇರ್ಸೇ. ಇದು CM ಸಿದ್ದರಾಮಯ್ಯನವರು ಇದ್ದಾರಲ್ಲ, ಅವರು ಅತಿ ಹೆಚ್ಚು ಕಾಲ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ ದಾಖಲೆಯನ್ನು ಸರಿಗಟ್ಟಿದರು. ಆ ಮುಖ್ಯಮಂತ್ರಿಗಳು ಮತ್ತು
ಅವ್ರ ದಿನಗಳು ಅಂತ ಕೇಳಿದ್ದಾರೆ. ಇಲ್ಲಿ ಯಾರಂತಾರೆ ನೀವು ದಿನಗಳು ಗೊತ್ತಿಲ್ಲ ಅಂದರೂ ನೀವು ಮುಖ್ಯಮಂತ್ರಿಗಳ ನೇಮ್ ಗೊತ್ತಿದ್ರೂ ಹಾಕ್ಬೋದು. ಯಾರಂದರೆ ಡಿ ದೇವರಾಜ ಅರಸು. ಆಪ್ಷನ್ 3 ಆಗುತ್ತೆ. ನೆಕ್ಸ್ಟ್ ನೋಡಿ, ಇದು ಕರೆಂಟ್ ಅಫೇರ್ಸು. ಬಾಂಗ್ಲಾದೇಶದ ಮಾಜಿ ಪ್ರಧಾನಮಂತ್ರಿ ಖಲೀದಾ ಜಿಯಾರ್ ಅವರಿಗೆ ಸಂಬಂಧಿಸಿದಂತೆ ಕೇಳಿದರೆ ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳಿದ್ದಾರೆ. ಓಕೆನಾ, ಯಾಕಂದರೆ ಅವರು ಮೊನ್ನೆ ಡೆತ್ ಆದರು, ಅದರ ಸಲುವಾಗಿ ಕೇಳಿದ್ದಾರೆ. ಆಪ್ಷನ್ 1 ನೋಡಿ, ಅವರ ದೇಶದ ದ್ವಿತೀಯ ಮಹಿಳಾ ಅಂತ ಕೇಳಿದರೆ ಇದು ತಪ್ಪಾಗುತ್ತೆ. ಫಸ್ಟ್ ಮಹಿಳಾ ಅವರು ಪ್ರಧಾನಮಂತ್ರಿ. ಓಕೆನಾ, ನಿಮ್ಗೆ ಎ ಗೊತ್ತಿದ್ರು ಇಲ್ಲಿ ತೆಗಿಬೋದು. ಇದು ತಪ್ಪಾಗುತ್ತೆ. ಬಿ ಮಾತ್ರ ಸರಿ ಆಗ್ಬೋದು ಅಥವಾ ಬಿ ಮತ್ತು ಸಿ ಮಾತ್ರ ಸರಿ ಆಗೋದು. ಇಲ್ಲಿ ನಿಮಗೆ ಗೊತ್ತಿಲ್ಲ ಅಂದರೆ 50-50 ಯೂಸ್ ಮಾಡ್ಬೋದು. ಓಕೆನಾ, ಬಿ ಮಾತ್ರ ಮತ್ತು ಬಿ ಮತ್ತು ಸಿ. ಇಲ್ಲಿ ನೋಡಿ, ಇದು ಬಾಂಗ್ಲಾದೇಶ್ ನ್ಯಾಷನಲಿಸ್ಟ್ ಪಕ್ಷ ಅಂತಿದೆಯಲ್ಲ, ಇದು ಕರೆಕ್ಟ್ ಆಗುತ್ತೆ. ಆಪ್ಷನ್ ಬಿ ಮತ್ತು ಸಿ. ಆಪ್ಷನ್ 2 ನೋಡಿ ಇದಕ್ಕೆ. ಓಕೆನಾ, ನೆಕ್ಸ್ಟ್ ನೋಡಿ, ಕೇಂದ್ರ ಪ್ರಾಯೋಜಿತ ಪರಿಷ್ಕೃತ ರಾಷ್ಟ್ರೀಯ ಗ್ರಾಮ ಸ್ವರಾಜ್ಯ ಅಭಿಯಾನ RGSAನ ಅವಧಿ ವಿಸ್ತರಣೆ ಎಲ್ಲಿವರೆಗೆ ಇದೆ ಅಂದರೆ 1/4/2021ರಿಂದ 31/3/2025 ಅವಧಿ ಇದೆ. ಓಕೆನಾ, 70ನೇ ಪ್ರಶ್ನೆ ನೋಡಿ, ದಿ ಸೌತ್ ಕೇಂದ್ರ ಡಿಸ್ಟ್ರಿಕ್ಟ್ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕನ್ನು 1994 ಡ್ಯಾಶ್ನಲ್ಲಿ ಕೇಂದ್ರ ಕಚೇರಿ ಹೊಂದುವ ಮೂಲಕ ಪ್ರಾರಂಭಿಸಲಾಯಿತು ಅಂತ ಕೇಳಿದಾರಲ್ಲ. ಮಂಗಳೂರು ನೋಡಿ, ಇದರ ಹೆಡ್ ಕ್ವಾರ್ಟರಲ್ಲಿ ಮಂಗಳೂರದು. ನೆಕ್ಸ್ಟ್ 71ನೇ ನೋಡಿ, KMF ಬಗ್ಗೆ ಕೇಳಿದರೆ ಸರಿಯಾದ ಹೇಳಿಕೆಗಳು ಕೇಳಿದರೆ ಆಪ್ಷನ್ ಹೇಳ್ತೀನಿ ನೋಡಿ. ಇದಕ್ಕೆ 1ನೇದಾಗುತ್ತೆ ಎ ಮತ್ತು ಸಿ. ಯಾಕಂದರೆ ಇದು 13 ಜಿಲ್ಲಾ ಕೋಆಪರೇಟಿವ್ ಇದೆಯಲ್ಲ, ಇದು ತಪ್ಪಾಗುತ್ತೆ. 13 ಇಲ್ಲ, ಜಾಸ್ತಿ ಇದ್ದಾವೆ. ಸೊ ಅದನ್ನು ಒಂದು ನೀವು ಬಿ ತೆಗೆದ್ರೂ ಇಲ್ಲಿ ಬಿ ಇದೆ, ಇದು ಆಗುತ್ತೆ, ಇಲ್ಲಿ ಬಿ ಇದೆ, ಇಲ್ಲಿ ಬಿ ಇದೆ. ಆಪ್ಷನ್ ಎ ಮತ್ತು ಸಿ ಕರೆಕ್ಟ್ ಆಗುತ್ತೆ. 1ನೇದು ಕರೆಕ್ಟ್ ಆಗುತ್ತೆ. ಓಕೆನಾ, 72ನೇ ನೋಡಿ, ಪೆಸಾ ಆ್ಯಕ್ಟ್ ಬಗ್ಗೆ ಕೇಳಿದ್ದಾರೆ. ಯಾವ ಕಮಿಟಿ ರೆಕಮೆಂಡ್ ಮಾಡಿದೆ ಅಂತ ಕೇಳಿದ್ದಾರೆ ಪೆಸಾ ಆ್ಯಕ್ಟ್ನ. ಯಾವುದಂದರೆ ಇದು ಬೂರಿಯಾ ಸಮಿತಿ ಇದೆಯಲ್ಲ, ಬೂರಿಯಾ ಸಮಿತಿ ಇದನ್ನು ಶಿಫಾರಸು ಮಾಡಿರುತ್ತೆ. ಓಕೆನಾ, ನೆಕ್ಸ್ಟ್ ನೋಡಿ, 73ನೇದು ಈಜಿ ಇದೆ. ಅಬ್ದುಲ್ ನಜೀರ್ ಸಾಬ್ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಂಸ್ಥೆ ಎಲ್ಲಿ ಐತೆ ಅಂದರೆ ಮೈಸೂರು. ಇದು ಈಜಿ ಇದೆ. ಓಕೆನಾ, ಆಪ್ಷನ್ 2 ನೋಡಿ ಇದಕ್ಕೆ. ನೆಕ್ಸ್ಟ್ ನೋಡಿ, 74ನೇ ನೋಡಿ, ಆರ್ ಚಿದಂಬರಂ ಅವರು 2002ರಿಂದ 2018 ಅವಧಿಯಲ್ಲಿ 3 ಪ್ರಧಾನಮಂತ್ರಿಗಳ ಅಧಿಕಾರಾವಧಿಯಲ್ಲಿ ಭಾರತ ಸರ್ಕಾರಕ್ಕೆ 2ನೇ ಪ್ರಧಾನ ವೈಜ್ಞಾನಿಕ ಸಲಹೆಗಾರರಾಗಿ ಸೇವೆ ಸಲ್ಲಿಸಿದ್ದಾರೆ. ಆ ಪ್ರಧಾನಮಂತ್ರಿಗಳೆಂದರೆ ಅಂತ ಕೇಳಿದರೆ ಅಟಲ್ ಬಿಹಾರಿ ವಾಜಪೇಯಿ ಬರುತ್ತೆ. ನೆಕ್ಸ್ಟು ಮನಮೋಹನ್ ಸಿಂಗು, ನರೇಂದ್ರ ಮೋದಿ. ಆಪ್ಷನ್ ACD. ಆಪ್ಷನ್ 4ನೇ ನೋಡಿ ಇದಕ್ಕೆ. ಓಕೆನಾ, 75ನೇ ನೋಡಿ, ಹೊಂದಿಸಿ ಬರೆಯಿರಿ ಕೇಳಿದರೆ ಏಕಲವ್ಯ ಪ್ರಶಸ್ತಿ ಮತ್ತು ಸಂಬಂಧಿಸಿದ ಕ್ರೀಡೆ ಬಗ್ಗೆ ಕೇಳಿದ್ದಾರೆ. ನೋಡಿ, ನೀವು ರಾಬಿನ್ ಉತ್ತಪ್ಪ ಗೊತ್ತಿರ್ಬೋದು, ಕ್ರಿಕೆಟ್ ಅಂದರೆ ನೀವು ಆಪ್ಷನ್ 2 ತೆಗೆದು 2 ಉಳ್ಕೊಂತು, 3 ಮತ್ತು 4. ಮಮತಾ ಪೂಜಾರಿ ಗೊತ್ತಿರ್ಬೋದು ನೀವು, ಕಬಡ್ಡಿ ವಿನ್ ಆಗಿದ್ದ ಸಲುವಾಗಿ ಕಬಡ್ಡಿ ಕೇಳಿದರೆ ಆಪ್ಷನ್ ನೋಡಿ Dಗೆ 5 ನೋಡಿ, ಆಪ್ಷನ್ 3 ಇದೆ. ನೆಕ್ಸ್ಟ್ ನೋಡಿ, ಭಾರತ ಮೊದಲ ಸಹಕಾರ ಸಂಘ ಯಾವ ವರ್ಷ ಮತ್ತು ಯಾವ ರಾಜ್ಯದಲ್ಲಿ ಅಂತ ಕೇಳಿದರೆ ಇದು ಈಜಿ ಇದೆ. 1905 ಕರ್ನಾಟಕ. ನೆಕ್ಸ್ಟ್ ನೋಡಿ, ಕರ್ನಾಟಕದಲ್ಲಿ ಯಶಸ್ವಿನಿ ಕೋಆಪರೇಟಿವ್ ಮೆಂಬರ್ಸ್ ಹೆಲ್ತ್ ಕೇರ್ ಟ್ರಸ್ಟ್ ಮುಖ್ಯ ಪೋಷಕರು ಯಾರಂತ ಕೇಳಿದರೆ ಸಹಕಾರ ಸಚಿವರಾಗಿರ್ತಾರೆ. ಓಕೆನಾ, ಆಪ್ಷನ್ 2 ನೋಡಿ. ನೆಕ್ಸ್ಟ್, ಭಾರತದ ಆರ್ಥಿಕ ಸಮೀಕ್ಷೆಯನ್ನು ಹಣಕಾಸು ಸಚಿವಾಲಯದ ಈ ಕೆಳಗಿನ ಯಾವ ಇಲಾಖೆ ಸಿದ್ಧಪಡಿಸುತ್ತದೆ ಅಂತ ಕೇಳಿದರೆ ಇದು ರಿಪೀಟೆಡ್ ಕ್ವಶನು, ಆರ್ಥಿಕ ವ್ಯವಹಾರಗಳ ಇಲಾಖೆ. ಓಕೆನಾ, ನೆಕ್ಸ್ಟ್ 79ನೇ ನೋಡಿ, ಕೇಂದ್ರೀಯ ಸೇವೆಯ ಅಧಿಕಾರಿಗಳ ನೇಮಕಾತಿ ಮತ್ತು ಸೇವೆಗೆ ಸಂಬಂಧಿಸಿದ ವಿವಾದಗಳನ್ನು ತೀರ್ಮಾನಿಸುವ ನ್ಯಾಯಮಂಡಳಿ ಅಥವಾ ಆಯೋಗ ಯಾವುದಂದರೆ ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯಮಂಡಳಿ. ಆಪ್ಷನ್ 1ನೇದು ಕರೆಕ್ಟ್ ಆಗುತ್ತೆ. ನೆಕ್ಸ್ಟು, ಭಾರತದ ಸಿಟಿಜನ್ಶಿಪ್ ಬಗ್ಗೆ ಕೇಳಿದರೆ ಪೌರತ್ವವನ್ನು ಪಡೆಯಲು ಅರ್ಹತೆಗಳನ್ನು ಯಾರು ನಿಗದಿಪಡಿಸ್ತಾರೆ ಅಂತ ಕೇಳಿದ್ದಾರೆ. ಯಾರಿಗೆ ಅಧಿಕಾರ ಐತೆ ಅಂದರೆ ಪಾರ್ಲಿಮೆಂಟು, ಸಂಸತ್ತು. ಆಪ್ಷನ್ 4 ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ನೋಡಿ, ಸಂವಿಧಾನದಲ್ಲಿನ ಜಾತ್ಯತೀತ ಬಗ್ಗೆ ಕೇಳಿದ್ದಾರೆ. ಹೇಳಿಕೆ 1 ನೋಡಿ, ಜಾತ್ಯತೀತ ಪದವನ್ನು 1976 42ನೇ ಸಾಂವಿಧಾನಿಕ ತಿದ್ದುಪಡಿಯ ಮೂಲಕ ಪ್ರಸ್ತಾವನೆಗೆ ಸೇರಿಸಲಾಯಿತು. ಕರೆಕ್ಟ್ ಇದೆ. ಆಪ್ಷನ್ 2 ನೋಡಿ, ಧಾರ್ಮಿಕ ಸ್ವಾತಂತ್ರ್ಯವನ್ನು ಖಾತರಿಗೊಳಿಸುವ 25ರಿಂದ 28ನೇ ಸಾಂವಿಧಾನಿಕ ವಿಧಿಗಳು ಭಾರತ ಜಾತ್ಯತೀತ ರಾಷ್ಟ್ರವಾಗಿರಲು ಆದೇಶಿಸುತ್ತದೆ ಅಂತಿದೆಯಲ್ಲ, ಇದು ಕರೆಕ್ಟ್ ಇದೆ. ಆಪ್ಷನ್ 1 ನೋಡಿ. ನೆಕ್ಸ್ಟ್ ನೋಡಿ, 82ನೇದು, ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಸ್ಪರ್ಧಿಸಲು ಅಗತ್ಯವಾದ ಕನಿಷ್ಠ ವಯಸ್ಸು ನೋಡಿ. ಇದು ಗೊತ್ತಿರುತ್ತೆ, 21 ವರ್ಷ. 25 ಅಲ್ಲ, 21 ವರ್ಷ. ನೆಕ್ಸ್ಟ್ ನೋಡಿ, ಸಂವಿಧಾನದ ತಿದ್ದುಪಡಿ ಕೇಳಿದ್ದಾರೆ. ವಿಧಿ ಮತ್ತು ಭಾಗ ಕೇಳಿದ್ದಾರೆ. ಇದು ಮೊನ್ನೆನೇ ಹೇಳಿದ್ದೆ ನಾನು, ವಿಧಿ ಮತ್ತು ಭಾಗಗಳು ನೀವು ನೋಡ್ಕೋಬೇಕಂತೇಳಿ. ಭಾಗಗಳ ಮೇಲೇ ಕ್ವಶನ್ ಬರುತ್ತೆ. ಓಕೆನಾ, 368 ವಿಧಿ ಮತ್ತು 20ನೇ ಭಾಗ ಆಗುತ್ತೆ ನೋಡಿ, ಭಾಗ 20 ಇದು ತಿದ್ದುಪಡಿದು. ಓಕೆನಾ, ನೆಕ್ಸ್ಟ್ ನೋಡಿ, ಅನುಸೂಚಿತ ಬುಡಕಟ್ಟುಗಳ ರಾಷ್ಟ್ರೀಯ ಆಯೋಗಕ್ಕೆ ಸಂಬಂಧಪಟ್ಟಂಗೆ ಕೇಳಿದ್ದಾರೆ. ಇದರಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೇಳಿದರೆ ಆಪ್ಷನ್ ನೋಡಿ, ಇದರಲ್ಲಿ ಹೇಳ್ತೀನಿ A, B, C ಸರಿಯಾಗಿದೆ.
ಆಪ್ಷನ್ ಡಿನ ನೀವು ಈಸಿಯಾಗಿ ತೆಗೆದಾಕ್ಬಿಡ್ಬೋದು. ಯಾಕಂದರೆ ಭಾರತದ ರಾಷ್ಟ್ರಪತಿಗಳು ಆಯೋಗದ ಅಧ್ಯಕ್ಷರಾಗಿರುತ್ತಾರೆ ಅಂತಿದೆ. ಅಧ್ಯಕ್ಷರಾಗಿರಲ್ಲ, ಅವರು ಅಧ್ಯಕ್ಷರನ್ನ ನೇಮಕ ಮಾಡ್ತಾರೆ. ಸೊ ನೋಡಿ, ಇಲ್ಲಿ ಡಿ ಇದೆ, ಇದು ತೆಗಿಬೋದು, ಇಲ್ಲಿ ಡಿ ಇದೆ, ಇಲ್ಲಿ ಡಿ ಇದೆ. ಡಿ ಒಂದೇ ಗೊತ್ತಿದ್ರೂ ಆಪ್ಷನ್ ಹಾಕ್ಬೋದು ABC ಕರೆಕ್ಟ್ ಅಂತೇಳಿ. ಓಕೆನಾ. ಇದು 2004ರಲ್ಲಿ ಅಸ್ತಿತ್ವ ಬಂದಿತ್ತು, ಗೊತ್ತಿರಲಿಲ್ಲ ಅಂದರೂ ನಡೆಯುತ್ತೆ. ಇದು ಆರ್ಟಿಕಲ್ ಗೊತ್ತಿಲ್ಲ ಅಂದರೂ ನಡೆಯುತ್ತೆ. ರಾಷ್ಟ್ರಪತಿಗಳು ಆಯೋಗದ ಅಧ್ಯಕ್ಷರಲ್ಲ ಅಂತೇಳಿ ನಿಮ್ಗೆ ಗೊತ್ತಾದರೆ ಆಪ್ಷನ್ನ ಈಸಿಯಾಗಿ ಹಾಕ್ಬೋದಾಗಿತ್ತು. ಓಕೆನಾ. ನೆಕ್ಸ್ಟ್ ನೋಡಿ, 85ನೇದು ಭಾರತ ಸಂವಿಧಾನ ಎರವಲು ಪಡೆದ ಲಕ್ಷಣಗಳ ಮೂಲವನ್ನು ತಿಳಿಸಿ ಅಂತ ಹೇಳಿದ್ದಾರೆ. ನೋಡಿ, ಐರ್ಲೆಂಡ್ ನೀವು ಈಸಿಯಾಗಿ ಹಾಕ್ಬೋದು DPSP, ರಾಜ್ಯ ನಿರ್ದೇಶಕ ತತ್ವಗಳು. ಆಪ್ಷನ್ನು ಡೈರೆಕ್ಟಾಗಿ ಒಂದು ಗೊತ್ತಿದ್ರೂ ಹಾಕ್ಬೋದು, ಆಪ್ಷನ್ 3. ಓಕೆನಾ. ಆಸ್ಟ್ರೇಲಿಯಾದಿಂದ ಸಮವರ್ತಿ ಪಟ್ಟಿನ ತೊಗೊತಾರೆ, Pಗೆ 1 ಆಗುತ್ತೆ. ನೆಕ್ಸ್ಟ್ ನೋಡಿ, 86ನೇದು ನೋಡಿ, ಹೊಸ ಅಖಿಲ ಭಾರತ ಸೇವೆಗಳು ಹೇಗೆ ಸೃಜಿಸಬಹುದು ಅಂತ ಕೇಳಿದ್ದಾರೆ. ಯಾವುದಂದರೆ ರಾಜ್ಯಸಭೆಯಲ್ಲಿ ನಿರ್ಣಯದ ಮೂಲಕ. ಲೋಕಸಭೆ ಬರಲ್ಲ, ರಾಜ್ಯಸಭೆ. ನೆಕ್ಸ್ಟ್ 87ನೇದು ನೋಡಿ, 101ನೇ ತಿದ್ದುಪಡಿ ಬಗ್ಗೆ ಕೇಳಿದ್ದಾರೆ. ಓಕೆನಾ. ಸಂಸತ್ತು ಇದನ್ನು 2015ರಲ್ಲಿ ಅಂಗೀಕರಿಸಿತ್ತು ಅದಲ್ಲ, ಇದು ತಪ್ಪಾಗುತ್ತೆ. 16ರಲ್ಲಿ ಅಂಗೀಕರಿಸಿದೆ. ನೋಡಿ, ಇವ್ರು ಕೇಳಿರೋದು ತಪ್ಪಾಗಿದೆ ಕೇಳಿದ್ದಾರೆ. ನೀವು ಸರಿಯಾಗಿದೆ ತಪ್ಪಾಗಿದೆ ಇದನ್ನು ಓದ್ಕೋಬೇಕು. ಓಕೆನಾ. ನೋಡಿ, ಇಲ್ಲಿ 2015 ತಪ್ಪಾಗಿರೋದ್ರಿಂದ ಎ ಮಾತ್ರ ತಪ್ಪಾಗಿದೆ. ಆಪ್ಷನ್ ಎ ಮಾತ್ರ ತಪ್ಪಾಗಿದೆ. GST ಅಂತಿದೆಯಲ್ಲ, ಇದು ಕರೆಕ್ಟ್ ಆಗುತ್ತೆ, 101ನೇ ತಿದ್ದುಪಡಿ. ಮತ್ತು GST ಮಂಡಳಿಯ ಸ್ಥಾಪನೆಗೆ ಅವಕಾಶ ಅಂತಿದೆಯಲ್ಲ, ಇದು ಕರೆಕ್ಟ್ ಆಗುತ್ತೆ. ನೋಡಿ, GST ಮಂಡಳಿ 279A ಅಂತ ಬರುತ್ತೆ ಆರ್ಟಿಕಲ್. ಈ ಆರ್ಟಿಕಲಲ್ಲಿ ಮಂಡಳಿ ಸ್ಥಾಪನೆ ಮಾಡೋಕ್ಕೆ ಅವಕಾಶ ನೀಡಿತು. ನೆಕ್ಸ್ಟ್ ನೋಡಿ, ಮುನ್ಸಿಪಲ್ ಕಾರ್ಪೊರೇಷನ್ ಮುನ್ಸಿಪಲ್ ಕಮಿಷನರನ್ನು ಯಾರು ನೇಮಕ ಮಾಡುತ್ತಾರೆ ಅಂತೇಳಿ ರಾಜ್ಯ ಸರ್ಕಾರ, ಸ್ಟೇಟ್ ಗೌರ್ಮೆಂಟ್. ಓಕೆನಾ. ನೆಕ್ಸ್ಟ್ 89ನೇ ನೋಡಿ, DPSP ಮೇಲೆ ಕೇಳಿರೋದು ಯಾವುದು ಸರಿಯಾಗಿದೆ ಅಂತ ಕೇಳಿದ್ದಾರೆ. ಇದು ನೋಡಿ, 4ನೇ ಭಾಗದಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳು ಬರ್ತಾವೆ ಭಾರತ ಸಂವಿಧಾನದಲ್ಲಿ, ಇದು ಕರೆಕ್ಟ್ ಇದೆ. ನೋಡಿ, ಇದು ಕಾನೂನಿನ ಮೂಲಕ ಅಂತ ಹೇಳಿದಾರಲ್ಲ, ಇದು ಕಾನೂನಿನ ಮೂಲಕ ಬರಂಗಿಲ್ಲ. ನೀವು B1 ತಪ್ಪು ಹಾಕಿದ್ರೆ ನೋಡಿ, ಇಲ್ಲಿ B ತಪ್ಪಾಗುತ್ತೆ, ಇಲ್ಲಿ ಇದೆ, ಇಲ್ಲಿ ತಪ್ಪಾಗುತ್ತೆ, ಇಲ್ಲಿ ತಪ್ಪಾಗುತ್ತೆ. ಸೊ ಎ ಮಾತ್ರ ಸರಿಯಾಗಿದೆ ಅಂತೇಳಿ ಹಾಕ್ಬೋದು. ನೋಡಿ, ಇದು ನ್ಯಾಯ ರಕ್ಷಿತವಾದವೂ ಅಲ್ಲವು. B1 ಗೊತ್ತಿದ್ರೂ ಹಾಕ್ಬೋದು. ನೆಕ್ಸ್ಟ್ ನೋಡಿ, ಭಾರತ ಸರ್ಕಾರ ಕಾಯ್ದೆ 1935 ಬಗ್ಗೆ ಕೇಳಿದ್ದಾರೆ. 90ನೇ ಕ್ವಶನ್ನು. ಇದು ಯಾವುದಾಗುತ್ತೆ ಅಂದರೆ ಆಪ್ಷನ್ ABD ಕರೆಕ್ಟ್ ಆಗುತ್ತೆ. ಓಕೆನಾ. ಇಲ್ಲಿ ನೋಡಿ, ಕಾಯ್ದೆ ಸಾರ್ವತ್ರಿಕ ಮತದಾನದ ಹಕ್ಕನ್ನು ಪರಿಚಯಿಸುತ್ತದಲ್ಲ, ಇದು ತಪ್ಪಾಗುತ್ತೆ. ನೀವು ಆಪ್ಷನ್ 3 ಗೊತ್ತಿದ್ರೂ ಹಾಕ್ಬೋದು. ಇಲ್ಲಿ C ಇದೆ ಹೋಗುತ್ತೆ, ಇಲ್ಲಿ C ಇದೆ, ಇಲ್ಲಿ C ಇದೆ. ಒಂದೊಂದಾದರೂ ಗೊತ್ತಿರಬೇಕು. ಈ ಥರ ಎಲಿಮಿನೇಷನ್ ಮಾಡಿ ಹಾಕ್ಬೋದು. ನೋಡಿ, ಈ ಕಾಯ್ದೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆಗೆ ಅವಕಾಶ ಕೊಡುತ್ತೆ, ಇದು ಗೊತ್ತಿರಬೇಕು. ನೋಡಿ, ಸರ್ಕಾರ ಅಳವಡಿಸಿಕೊಳ್ಳಲು ಅವಕಾಶ ಕೊಡುತ್ತೆ ಕೇಂದ್ರದಲ್ಲಿ, ಮತ್ತು ಕೇಂದ್ರ ಮತ್ತು ಪ್ರಾಂತ್ಯಗಳ ನಡುವಿನ ಅಧಿಕಾರ ವಿಭಜನೆ ಮಾಡ್ತದೆ. ಇದು ಒಂದು ಗೊತ್ತಿದ್ರೂ ಹಾಕ್ಬೋದಾಗಿತ್ತು. ಯಾರು ಸರಿಯಾಗಿ ಹಾಕಿದ್ದೀರಾ ನೋಡ್ಕೊಳ್ಳಿ. ನೆಕ್ಸ್ಟ್ 91ನೇದು ನೋಡಿ, ಕೆಳಗೆ ಕೊಟ್ಟಿರುವ ಭಾರತದ ಉಪರಾಷ್ಟ್ರಪತಿಗಳಲ್ಲಿ ಅವಿರೋಧವಾಗಿ ಚುನಾಯಿತರಾದವರು ಯಾರಂತ ಕೇಳಿದ್ದಾರೆ. ಇದರಲ್ಲಿ ರಾಧಾಕೃಷ್ಣನ್ ಅವರು ಬರ್ತಾರೆ ಮತ್ತು ಶಂಕರ್ ದಯಾಳ್ ಶರ್ಮಾನೂ ಇದೆ. ನೋಡಿ, ಇದು ಆಪ್ಷನ್ 1 ಮತ್ತು 2 ಸರಿಯಾಗಿದ್ದಾವೆ. ಓಕೆನಾ. ಅಫಿಷಿಯಲ್ ಕೀ ಆನ್ಸರ್ ಬಂದ ಮೇಲೆ ನೋಡೋಣ ಯಾವ್ದು ಕೊಡ್ತಾರೆ ಅಂತೇಳಿ. 1 ಮತ್ತು 2 ಸರಿಯಾಗಿದೆ. ನೆಕ್ಸ್ಟ್ 92ನೇದು ನೋಡಿ, ಭಾರತದ ಕೇಂದ್ರ ಶಾಸಕಾಂಗಕ್ಕೆ ಸಂಬಂಧಪಟ್ಟಂಗೆ ಕೇಳಿದ್ದಾರೆ. ಇದರಲ್ಲಿ ಯಾವ ಸರಿಯಾಗಿದೆ ಅಂತ ಕೇಳಿದರೆ ಆಪ್ಷನ್ ಹೇಳ್ತೀನಿ ನೋಡಿ, A ಮತ್ತು B ಮಾತ್ರ ಸರಿಯಾಗಿವೆ. ಓಕೆನಾ. 79ನೇ ಆರ್ಟಿಕಲ್ ಇದೆಯಲ್ಲ, ಇದು ಸರಿಯಾಗುತ್ತೆ. ಮತ್ತು ಕೇಂದ್ರ ಶಾಸಕಾಂಗವು ಸಂಸತ್ತು ಎಂದು ಕರೆಯಲ್ಪಡುತ್ತದೆಯಲ್ಲ, ಇದು ಕರೆಕ್ಟ್ ಆಗುತ್ತೆ. ನೋಡಿ, C ತಪ್ಪಾಗುತ್ತೆ. ಕೇಂದ್ರ ಶಾಸಕಾಂಗದಲ್ಲಿ ಮೇಲ್ಮನೆಯು ಕೆಳಮನೆಗಿಂತ ಹೆಚ್ಚು ಶಕ್ತಿಶಾಲಿ ಅಂತಿದೆಯಲ್ಲ, ಇದು ತಪ್ಪಾಗುತ್ತೆ. ಕೆಳಮನೆಯೇ ಹೆಚ್ಚು ಶಕ್ತಿಶಾಲಿ ಆಗಿರುತ್ತದೆ. ಕೇಂದ್ರ ಶಾಸಕಾಂಗದಲ್ಲಿ 2 ಸದನಗಳು ದೇಶದ ಜನತೆಯನ್ನು ಪ್ರತಿನಿಧಿಸಲ್ಪಡುತ್ತದೆ, ಇದು ತಪ್ಪಾಗುತ್ತೆ. ಓಕೆನಾ. ಆಪ್ಷನ್ A ಮತ್ತು B ಮಾತ್ರ ಸರಿಯಾಗಿದೆ. 1ನೇದು ನೋಡಿ. ನೆಕ್ಸ್ಟ್ 93ನೇದು ನೋಡಿ, ಕರ್ನಾಟಕದ ಏಕೀಕರಣಕ್ಕೆ ರಿಲೇಟೆಡ್ ಕೇಳಿದ್ದಾರೆ. ಓಕೆನಾ. ಇದರಲ್ಲಿ A ಮತ್ತು B ಮಾತ್ರ ಸರಿಯಾಗಿವೆ. 21 ಜಿಲ್ಲೆ ಇದೆಯಲ್ಲ, ಇದು ತಪ್ಪಾಗುತ್ತೆ. 21 ಜಿಲ್ಲೆನೂ ತಪ್ಪಾಗುತ್ತೆ. ದೇವರಾಜ ಅರಸು ಏಕೀಕೃತ ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಇದೆಯಲ್ಲ, ಇದು ತಪ್ಪಾಗುತ್ತೆ. ಓಕೆನಾ. A ಮತ್ತು B ಮಾತ್ರ ಸರಿಯಾಗಿದೆ. ನೆಕ್ಸ್ಟ್ 94ನೇದು ನೋಡಿ, 1857 ದೆಹಲಿ ದಂಗೆ ರಿಲೇಟೆಡ್ ಕೇಳಿದ್ದಾರೆ. ಇದು ಯಾವುದಾಗುತ್ತೆ ಅಂದರೆ ಆಪ್ಷನ್ 2 ಆಗುತ್ತೆ. ಹೇಳಿಕೆ 1 ಮತ್ತು ಹೇಳಿಕೆ 2 ಸರಿ, ಆದರೆ ಹೇಳಿಕೆ 1ಅನ್ನು ಹೇಳಿಕೆ 2 ವಿವರಿಸುವುದಿಲ್ಲ ಅಂತಿದೆಯಲ್ಲ, ಇದು ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ನೋಡಿ, 95ನೇದು ಬಂಗಾಳಕ್ಕೆ ಸಂಬಂಧಪಟ್ಟಂಗೆ ಕೇಳಿದ್ದಾರೆ. ಇದರಲ್ಲಿ ಆಪ್ಷನ್ 1ನೇದಾಗುತ್ತೆ ನೋಡಿ. ಹೇಳಿಕೆ 1 ಕರೆಕ್ಟ್ ಇದೆ ಮತ್ತು ಹೇಳಿಕೆ 2 ಸರಿಯಾಗಿ ಹೇಳಿಕೆ 1ಅನ್ನು ಹೇಳಿಕೆ 2 ವಿವರಿಸುತ್ತದೆ. 1965ರಲ್ಲಿ ರಾಬರ್ಟ್ ಕ್ಲೈವ್ನು ದ್ವಿಸರ್ಕಾರ ಪದ್ಧತಿಯನ್ನು ಜಾರಿಗೆ ತಂದನು, ಇದು ಕರೆಕ್ಟ್ ಇದೆ. ಹೇಳಿಕೆ 2ರಲ್ಲಿ ಬ್ರಿಟಿಷಿಗೆ ಕಂದಾಯ ವಸೂಲಿ ಮಾಡಲು ದಿವಾನಿ ಹಕ್ಕುಗಳನ್ನು ನೀಡಲಾಯಿತು ಹಾಗೂ ನಿಜಾಮನಿಗೆ ಆಡಳಿತ ಕಾನೂನಿನ ವ್ಯವಸ್ಥೆ ಹೊಣೆಗಾರಿಕೆಯನ್ನು ನೀಡಲಾಯಿತು, ಇದು ಕರೆಕ್ಟ್ ಇದೆ. ಓಕೆನಾ. ಆಪ್ಷನ್ 1 ನೋಡಿ.
96ನೇ ನೋಡಿ ಕ್ರಿಸ್ತಶಕೆ 1672ರಲ್ಲಿಯೂ ಶಿವಾಜಿ ಸೈನ್ಯ ಮೊಘಲರನ್ನು ಯಾವ ಕದನದಲ್ಲಿ ಸೋಲಿಸಿತು ಅಂದರೆ ಸಾಲೇರ್ ಯುದ್ಧ ಅಂತಿದೆಯಲ್ಲ, ಸಾಲೇರ್ ಬ್ಯಾಟಲ್. ಓಕೆನಾ. 97ನೇ ನೋಡಿ ಕೆಳಗಿನ ಯಾವ ಸ್ಥಳಗಳಲ್ಲಿ ಸ್ತೂಪವನ್ನು ನಿರ್ಮಿಸಲಾಗಿಲ್ಲ ಅಂತಿದೆಯಲ್ಲ, ಕಾರ್ಲೆ ನೋಡಿದು. ಸಾಂಚಿಯಲ್ಲಿದೆ, ಭರೂತಲ್ಲಿದೆ, ಸಾರನಾಥಲ್ಲಿದೆ. ಕಾರ್ಲೆಯಲ್ಲಿ ಸ್ತೂಪ ನಿರ್ಮಿಸಲಾಗಿಲ್ಲ. 98ನೇ ನೋಡಿ ಗಣರಾಜ್ಯ ಮತ್ತು ಅಲ್ಲಿನ ಆಡಳಿತ ಜನಾಂಗಕ್ಕೆ ಹೊಂದಿಸಿ ಬರೆಯಲು ಕೇಳಿದ್ದಾರೆ. ಓಕೆನಾ. ಗಣರಾಜ್ಯ ಮತ್ತು ಜನಾಂಗ ಕೇಳಿದರೆ ವೈಶಾಲಿ ಯಾವುದಾಗುತ್ತೆ ಅಂದರೆ ಲಿಚ್ಚವಿ. ಪಾವ ನೋಡಿ ಯಾವುದಾಗುತ್ತೆ ಮಲ್ಲರು, ಇದು ಕರೆಕ್ಟ್ ಆಗುತ್ತೆ. ಪಿಪ್ಪಿಲಿ ವನ ಯಾವುದಾಗುತ್ತೆ ಮೋರಿಯ. ಮಿತಿಲು ವಿಧೇಯ ಅಂತಿದೆಯಲ್ಲ, ಇದು ಕರೆಕ್ಟ್ ಆಗುತ್ತೆ. ಆಪ್ಷನ್ 2 ಇದು ಕರೆಕ್ಟ್ ಆಗುತ್ತೆ. ಓಕೆನಾ. 98ನೇದು. ನೆಕ್ಸ್ಟ್ 99ನೇ ನೋಡಿ ಭಾಸನ 2 ಕೃತಿಗಳನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಭಾಸಂದು ಯಾವುದಂದರೆ ದೂತ ವಾಕ್ಯಂ ಅಂತಿದೆಯಲ್ಲ, ಇದು ಕರೆಕ್ಟ್ ಆಗುತ್ತೆ. ನೆಕ್ಸ್ಟು ಚಾರುದತ್ತಂ, ಆಪ್ಷನ್ ಯಾವುದಾಗುತ್ತೆ ಎ ಮತ್ತು ಡಿ ಕರೆಕ್ಟು. ಆಪ್ಷನ್ 2 ಕರೆಕ್ಟ್ ಆಗುತ್ತೆ. ಆಪ್ಷನ್ 2 ಎ ಮತ್ತು ಡಿ. ನೆಕ್ಸ್ಟ್ ನೋಡಿ 100ನೇದು 4ನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಸಂಬಂಧಪಟ್ಟಂಗೆ ಕೇಳಿದ್ದಾರೆ. ಬ್ರಿಟಿಷ್ ಸೇನೆಯ ಕಮಾಂಡರ್ ಯಾರಾಗಿದ್ದರು ಅಂತ ಕೇಳಿದ್ದಾರೆ. ಆ ಟೈಮ್ದಲ್ಲಿ ಯಾರಾಗಿರ್ತಾರೆ, ಜನರಲ್ ಸ್ಟುವರ್ಟ್ ಆಗಿರ್ತಾರೆ ಮತ್ತು ಜನರಲ್ ಹ್ಯಾರಿಸ್. ಎ ಮತ್ತು ಇ ಆಪ್ಷನ್ 1ನೇದು ಇದಕ್ಕೆ ಕರೆಕ್ಟ್ ಆಗುತ್ತೆ. ಓಕೆನಾ. ಇದರಲ್ಲಿ ನೋಡಿ ಆಲ್ಮೋಸ್ಟ್ 90 to 95 ಕ್ವಶನ್ಸು ಕರೆಕ್ಟ್ ಆಗಿರ್ತವೆ. ಒಂದು 5-6 ಕ್ವಶನು ವೇರಿ ಆಗ್ಬೋದು. 1-2-3 ಡೌಟಲ್ಲಿ ಹೇಳಿದ್ದೀನಿ, ಬಿಟ್ಟರೆ 1-2-3 ಏನೋ ಸ್ವಲ್ಪ ಚೇಂಜಸ್ ಆಗ್ಬೋದು. ಓಕೆನಾ. ಯಾರೆಲ್ಲ ಎಷ್ಟು ಸ್ಕೋರ್ ಮಾಡಿದ್ದೀರ ಅಂತೇಳಿ ಕಮೆಂಟ್ ಮಾಡಿ. ನಿಮ್ಮ ಸ್ಕೋರ್ ಸೇಫ್ ಸ್ಕೋರಾ ಅಥವಾ ಅಲ್ಲ ಅಂತೇಳಿ ನಾನು ರಿಪ್ಲೈ ಮಾಡ್ತೀನಿ. ಓಕೆನಾ. ಥ್ಯಾಂಕ್ ಯು ಫ್ರೆಂಡ್ಸ್.